ನೋಡು ಕೊಡ್ತೀನಿ ನೋಡು ಅವ್ರ ಕೈಲಿ ಆವಿಡ್ಸು ಹಿಡಿತ ನೋಡಿ ಬಂದ್ ನಿಂಬಿಸ್ಕೊಳಕ್ ಹೋಗಣ ನೀನ್ ಗುಂಬಿಸ್ಕೋ ಪಂಚಾಯತಿ ನೀನ್ ಗುಂಬಿಸ್ಕೋ ಕುಡ್ದು ಬಿಡ್ತಾರೆ ನಾವ್ ಹಿಂಗ್ ತಲೆ ತಿಂತಾರೆ ಇಷ್ಟೊತ್ತಾಗ್ದಂಗೆ ಹಿಂಗೆ ಅಲ್ಲ ಹಾವು ನರಸಿಂಹರಾಜ ಅಂತ ಇದೆಯಲ್ಲ 7 ಮೀಟರ್ ಹುಟ್ಟಿದ್ ನನ್ ಮಗನೇ ಹೇಳ್ರಿ ಅಣ್ಣ ಜಲ್ದಿ ಬಾರಣ ಇಲ್ಲಿ ಹಾವು ಬಂದ್ಬಿಡೈತೆ ನಾಗರಾವ್ ಬಂದ್ಬಿಡೈತೆ ಬಾರಣ ಜಲ್ದಿ ಹಿಡ್ಕೊಂಡೋಗಿ ಬಂತೆ ಇಲ್ಲಿ ಮಂತ ಬಿಲ್ದಾಗ ಸೇರ್ಕೊಂಡ್ಬಿಟ್ಟೈತೆ ಈ ಚರಂಡಿ ರಾಸಿಂದ ಬಂದು ಬಿಲ್ದಾಗ ಸೇರ್ಕೊಂಡ್ಬಿಡ್ತು ಇಲ್ಲಿ ಕಚ್ಚಾಕ್ ಬಂದ್ಬಿಡ್ತು ಅಷ್ಟೇ ನಾವ್ ದೊಣ್ಣೆ ಎಲ್ಲ ತಗೊಂಡು ಹೊಡಬಿಡ್ತು ಅದ್ರಾಗ ಅಲ್ಲೇ ಬಂದ್ಬಿಡ್ತಿತ್ತು ಆ ಮಟ್ಟ ಇಟ್ಬಿಟ್ಟಿತ್ತು ಮರಿ ಎಲ್ಲ ಹಾಕ್ಬಿಡೈತೆ ಜಲ್ದಿ ಬಾ ಹಾವು ಹಿಡ್ಕೊಂಡೋಗಿ ಬಂತೆ ಜಲ್ದಿ ಬಾರಣ ಎಲ್ಲಿದ್ದೀಣ ನೀನು ಏನು ಇಷ್ಟು ಮಾತಾಡಿದ್ರು ನೀನ್ ಏನು ಮಾತಾಡ್ತಾನೆ ಇಲ್ಲ ಜಲ್ದಿ ಬಾರಣ ಎಲ್ಲಿದ್ದೀಣ ಅಣ್ಣ ನರಸಿಂಹಣ್ಣ ಒಂದ್ ನಿಮಿಷ ಹೊತ್ತು ಯಾರು ಎಲ್ಲಿ ಬಂದೈತಿ ಹಿಂಗಂತ ಹೇಳ್ರಿ ಒಂದೇ ಸಮಕ್ಕೆ ನಾಯಿ ಬಡ್ಕೊಂಡ್ರೆ ಎಲ್ಲಿ ಬರೋಣ ಹೇಳ ನಾವು ಅಣ್ಣ ಆಲಟ್ಟೆಗೆ ಬಂದೈತೆ ಆರಟ್ಟೆಗೆ ಬಂದ್ಬಿಟ್ಟು ನೀನು ಜಲ್ದಿ ಬ್ಯಾಗ್ ತಗೊಂಬ ಇಲ್ಲಿ ಬಾ ಬ್ಯಾಗ್ ತಗೊಂಡ್ಬಿಟ್ಟು ಜಲ್ದಿ ಗಾಡಿ ತಗೊಂಡ್ಬಿಟ್ಟು ಬಾ ನಿಮ್ ಮನೆಯವರೆಲ್ಲ ಕರ್ಕೊಂಡು ಹಾವು ನಾವು ನಾಗರ ಮಾಡ್ತೀವಿ ಹಾವು ಪಾವು ಹಿಡಿಯಲ್ಲ ಬೇಕಾದ್ರೆ ನಮ್ಮ ಅವ್ರ ಕರ್ಕೊಂಡ್ ಬರ್ತೀವಿ ಎಲ್ಲಿ ಬರ್ಬೇಕು ಹೇಳಿ ಏ ಅಣ್ಣ ನೀನೇ ಹಿಡಿಬೇಕು ಕಣ್ ಬರೋಣ ನೀನು ನಾಗರ ನೀವ್ ಹಿಡಿದ್ರೆ ನಾಗರ ಮಾಡೋರ್ ತಾನೇ ನೀವು ಹಿಡಿದ್ರೆ ಇನ್ಯಾರು ಹಿಡಿತಾರೆ ನಾವ್ ಹಿಡಿಯಲ್ಲ ಇಲ್ಲ ಮಂತಾಗ ಬಂದ್ಬಿಟ್ಟಿದ್ದೇವ ಆಮೇಲೆ ಬಂದ್ಬಿಟ್ಟು ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮ ಅಪ್ಪ ಅಂತ ಅಂದಿದ್ಕೆ ನರಸಿಂಹರಾಜ ಅಂತ ಅದಕ್ಕೆ ಬರೋಣ ಎಷ್ಟು ಜನ ಕೊಟ್ಟಿ ಮಗ ಅಂತ ಹೇಳಂದ್ರ ಕುಡ್ದು ಬಿಡ್ತಾರೆ ನಾವ್ ಹಿಂಗ್ ತಲೆ ತಿಂತಾರೆ ಇಷ್ಟೊತ್ತಾಗ್ದಂಗೆ ಹಿಂಗೆ ಅಲ್ಲ ಹಾವು ನರಸಿಂಹರಾಜ ಅಂತ ಇದೆಯಲ್ಲ 7 ಮೀಟರ್ ಹುಟ್ಟಿದ್ ನನ್ ಮಗನೇ ನೀನ್ ತಾಯಿನ ನಮ್ಮನ್ನ ಯಾಕೆ ಅಯ್ಯೋ ಅನ್ನಿಸ್ತೀವ ನಿಮ್ಮ ಅಮ್ಮನ್ ಈಗಲೇ ಅಲ್ಲೇ ನೋಡು ಹಿಂಗ್ ಮಾತಾಡ್ರಿ ಜಾಸ್ತಿ ಮಾತಾಡಕ್ಕಾಗಲ್ಲ ನೀನು ಮಾತಾಡಕ್ಕಿಂತ ಮುಂಚೆ ನೀನ್ ಬಂದ್ಬಿಟ್ಟು ಸೀದಾ ಹಾವು ಹಿಡ್ಕೊಂಡು ಹೋಗಿವಂತೆ ನರಸಿಂಹಣ್ಣ ಅಂತ ನಾನಿಲ್ಲ ನರಸಿಂಹಣ್ಣ ಅಂತ ಹೋಯ್ತೆ ಬಾ ಬರ್ತದೆ ಅಂತ ಕರ್ದೆ ಬುಸ್ ಅಂತಿತ್ತು ಅಲ್ಲ ನೋಡ್ರಿ ಸ್ವಾಮಿ ಒಂದ್ ನಿಮಿಷ ಹೊತ್ತೇನ ಸುಮ್ಮನೆ ಇರ್ತಾನೆ ಅಲ್ಲ ನೀನು ಅಣ್ಣ ಹಾವು ಬಂತು ಹಾಲು ಕುಡ್ಬಿಡು ಒಂದ್ ಮಟ್ಟೆ ಇತ್ತು ತಿರ್ಗಾ ಮಾತಾಡಕ್ ಒಂದ್ ಸ್ವಲ್ಪ ಜಾಗ ಕೊಡು ಬಿಡು ಕೊಡು ಹೇಳು ಅಲ್ಲ ಇವ್ರೆ ಹೇಳಿ ಜಲ್ದಿ ಮಾತಾಡು ಜಲ್ದಿ ಮಾತಾಡ್ಬೇಕು ಯಾಕೆಂದ್ರೆ ಜಲ್ದಿ ಮಾತಾಡಿದ್ರೇನೆ ತಾನೇ ಬಗೆಹರಿಯೋದು ಯಾವ ಹೊರಟೋಗ್ಬಿಡುತ್ತೆ ಅಷ್ಟೊತ್ತಿಗೆ ಜಲ್ದಿ ಬಾ ಸ್ವಾಮಿ ಅವನ ಹೋಗ್ಲಿ ನೀನ ಹೊರಗೆ ಹೋಗು ಅದನ್ನ ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತು ನಮ್ಮನ್ನ ಯಾಕೆ ಹಿಂಗ ಅಯ್ಯೋ ಅನ್ನಿಸ್ತೇನೆ ನೀನು ಆವಿಡ್ಯಾರ ನಾವು ಹಾವು ಇಲ್ಲಿ ಕರಿತಾ ಇಟ್ಕೊಳ್ಳೋಣ ನಿನ್ನ ನರಸಿಂಹಣ್ಣ ಅಂತ ಅಲ್ಲಿ ನೋಡ್ರಿ ಇವ್ನು ಎಷ್ಟು ಜನ ಕುಟ್ಟವನ್ರಿ ಕುಡುಕ್ ನನ್ನ ಮಕ್ಕಳ ಸ್ವಾಮಿ ಕುಡಿದು ಟೈಟ್ ಆಗಿ ನಮ್ಮನ್ನ ತಲೆ ತಿಂತಾರೆ ನಾವು ಆವಿಡ್ಯಾರ ಮಕ್ಕಳು ಮಾಡ್ಕೊಂಡಿದ್ದೆ ನಮ್ಮನ್ನ ಆ ವಿಡಿಯೋ ಎಲ್ಲ ಕಣ ನಿಮ್ದು ಹಾವು ನಿಮ್ದನ್ನು ಅದು ನರಸಿಂಹಣ್ಣನ ನಾವ್ ಕೇಳ್ದ ಯಾರಪ್ಪ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ಯಾ ಯಾರು ನಿಮ್ಮ ಅಪ್ಪ ನಿಂತ್ಕೆ ನರಸಿಂಹಣ್ಣ ಬಳ್ಳಾಪುರ ಅಂತ ಅಲ್ಲ ನೀನ್ ಎಷ್ಟು ಜನ ಕುಟ್ಟಿರ್ಬೇಕು ಅಂತ ಹೇಳ್ತೀನಿ ನೀನ್ ಸಾಯಿನ ಹಾಕಿ ಅವೆಲ್ಲ ಮಾತಾಡಿರೋದ್ ನೋಡಿದ್ಯಾ ನಮ್ಮನ್ನ ಯಾಕೆ ಹಿಂಗೆ ಎಲ್ಲಾ ಫೋನ್ ಮಾಡಿ ಇಂತರ್ದವೆಲ್ಲ ಮಕ್ಕುಗ್ಸಂಗ್ ಮಾಡ್ತೀನಿ ನಮ್ಮ ಕುಡುಕ್ ನನ್ ಮಗನೇ ಅಲ್ಲಣ್ಣ ನಾವು ತಪ್ಪಿಸ್ಕೊಂಡ್ಬಿಡಿತಲ್ಲ ಹಾವು ನಿಮ್ಮ ಅಪ್ಪನ ಹೆಸರೇನು ಯಾವ ಊರು ಅಂದಿದ್ಕೆ ಬಳ್ಳಾಪುರ ನರಸಿಂಹರಾಜು ನಮ್ಮ ಅಪ್ಪ ಅಂತ ಆಮೇಲೆ ಮಾತಾಡಂಗಿದ್ರೆ ನೀನ್ ನನಗೆ ನೋಡಿಲ್ಲ ಯಾರು ಹೊಡ್ಯಾರ ನನಗೇನ ಸಿಟ್ಟು ಹಚ್ಚಿರದೆ ಅಣ್ಣ ನೋಡು ಕೊಡ್ತೀನಿ ನೋಡು ಅವ್ರ ಕೈಲಿ ಆವಿಡ್ಸು ಹಿಡಿತ ನೋಡಿ ಬಂದ್ ನಿಂಬಿಸ್ಕೊಳಕ್ ಹೋಗಣ ನೀನ್ ಗುಂಬಿಸ್ಕೋ ಪಂಚಾಯತಿ ನೀನ್ ಗುಂಬಿಸ್ಕೋ ಹಲೋ ಅಣ್ಣ ನೀವ್ ಯಾರಣ್ಣ ದಯವಿಟ್ಟು ಅವ್ರ ಕೈ ಫೋನ್ ಕೊಡೋಣ ನಾವು ಬಂದಿಲ್ಲ ನಮ್ಮಂತ ನಿಂತೈತೆ ನೀವೇನೋ ಮಾತಾಡ್ತೀರಾ ಸರ್ ಒಂದ್ ನಿಮಿಷ ತಡೀರಿ ಹಾವು ಅವ್ರ ಹೆಸರು ಕರಿತಾ ಇದ್ರ ಅಣ್ಣ ನಾವು ತಪ್ಪಿಸ್ಕೊಂಡ್ ಬಂದಿತ್ತಲ್ಲ ಯಾರಪ್ಪ ತಪ್ಪಿಸ್ಕೊಂಡ್ ಬಂದಿರೋ ನಿಮ್ಮ ಅಪ್ಪ ಅಮ್ಮ ಯಾರು ಯಾವ ಊರು ನಿಮ್ದು ಅಂತ ಕೇಳ್ದ ಹಾವ್ಗೆ ಅದಕ್ಕೆ ಅವ್ರು ಬಳ್ಳಾಪುರ ನಮ್ದು ನಮ್ಮ ಅಪ್ಪ ನರಸಿಂಹರಾಜು ಅಂತ ಹೇಳ್ತು ಅದಕ್ಕೆ ನಮ್ಗೆ ಭಯ ಆಗುತ್ತೆ ನಮ್ಮನೆ ಮಕ್ಕಳೆಲ್ಲ ಇದಾರೆ ಜಲ್ದಿ ಫೋನ್ ಕೊಡೋಣ ಅವ್ನ್ಗೆ ಅಲ್ಲ ಕೊಡ್ತೀನಿ ಸರ್ ಒಂದ್ ಸೆಕೆಂಡ್ ಕೊಡ್ತೀನಿ ಸರ್ ಹೇಳೋಣ ಆಯ್ತು ಕೊಡ್ತೀನಿ ಸರ್ ಈಗ ಅವ್ರು ನರಸಿಂಹಣ್ಣವ್ರು ಯಾವ್ದಾದ್ರು ಅವ್ರನ್ನೇ ಕೇಳ್ದ ಯಾರನ್ನ ಕಳ್ಸಿದಾರ ಅವನು ಅದಕ್ಕೆ ಹೇಳ್ಕೊಟ್ಟಿ ಅವ್ರ ಮಗು ಅವ್ರ ಅಪ್ಪನ ಹೆಸರು ಹೇಳ್ದು ಇನ್ಯಾರ ಹೆಸರು ಹೇಳ್ತೈತೆ ಅವ್ರದ್ದು ಮಗು ಯಾರ ಮಗು ಸರ್ ನರಸಿಂಹರಾಜು ಸಾಕಿರೋದು ಅವ್ರ ಅಪ್ಪ ಅವನೇ ಅವ್ರು ಹೆಂಗು ಸೇರ್ಸೇನು ಅವ್ರಿಗೆ ಕೊಡು ನೀನು ಫೋನ್ ಮೊದ್ಲು ಹೇಳ್ತೀನಿ ತರ್ತೈತಿ ಅಲ್ಲ ಸರ್ ಕೊಡ್ತೀನಿ ಫೋನ್ ಒಂದ್ ಸೆಕೆಂಡ್ ಅವರು ಪಾಪ ಇಲ್ಲಿ ಫ್ರೆಂಡ್ ನಾನು ಅಣ್ಣ ನೀನ್ ಫೋನ್ ಕೊಡೋಣ ನೀನು ಮಾತಾಡಿ ಕೊಟ್ಟೆ ಕೂಲಾಗಿ ಮಾತಾಡಿ ನೀನು ಅಣ್ಣ ನಿನ್ ಮಗ ತಪ್ಪಿಸ್ಕೊಂಡ್ ಬಂದವನೇ ನೋಡಿಲ್ಲ ಐತೆ ನಾನ್ ಕೇಳ್ದೆ ನೋಡಪ್ಪ ಯಾರ್ ಮಗ ನೀನು ಯಾವ ಊರು ಅಂದಿದ್ಕೆ ನರಸಿಂಹರಾಜ ನಮ್ಮ ಅಪ್ಪ ಬಳ್ಳಾಪುರ ನಾನು ಇಲ್ಲ ತಪ್ಪಿಸ್ಕೊಂಡ್ ಬಂದೆ ಆಟ ಆಡ್ತಿದ್ದೆ ಹೆಂಗಾಸಿಂದ ಬಂದೆ ಗೊತ್ತಿಲ್ಲ ನಮ್ಮ ಅಪ್ಪನ್ ಸೇರ್ಸೋಣ ಅಂತ ಅದಕ್ಕೆ ನಿನಗ್ ಫೋನ್ ಮಾಡ್ದೋ ಬಂದ್ ನಿನ್ ಮಗಿ ನೀನ್ ಕರ್ಕೊಂಡೋಗು
ಹಾವು ಬಂದು ನಿಂತಕ್ ಬಂದು ನನ್ನ ಅಡ್ರೆಸ್ ಹೇಳಿ ನನ್ಗೂ ಟೈತೆ ಅಂತ ಹಾವು ಹ್ಞೂ ಕಣ ಥೋ ಇದ್ ಎಷ್ಟು ಜನ ಬಿಟ್ರು ನನ್ನ ಮಗ ಅಲ್ಲಲ್ಲ ನೀನ್ ತಾಯಿ ಅಣ್ಣ ಒಂದ್ ನಿಮಿಷ ಇಲ್ಲಿ ನಮ್ ದೊಡ್ಡಪ್ಪ ಐತೆ ಹಾ ಅವ್ರಿಗೆ ಕೊಡ್ತೀನಿ ಬೇಕಾದ್ರೆ ಕೇಳ್ಕೊ ತಾಡ್ರಿ ಚಿಕ್ಕಪ್ಪನ ಕೊಟ್ಟು ಚಿಕ್ಕಪ್ಪನ ಕೊಟ್ಗ ನನಗೆ ಹಿಂಗ್ ಫೋನ್ ಮಾಡ್ಬೇಡ ನೀನು ಬಂದ್ ಹಿಡ್ಕೊಂಡ್ ಹೋಗಯ್ಯೋ ಅದ್ ಬಂದ್ ಪೂರ್ತಿ ನಿಮ್ ಚರಿತ್ರೆನೇ ಹೇಳ್ತು ನಿಮ್ ಅಡ್ರೆಸ್ ಎಲ್ಲ ಹೇಳ್ತೈತೆಯೋ ಕುಡುಕ್ ನನ್ ಮಕ್ಕಳ್ರ ಬಂದ್ ನಮ್ಮನ್ನ ಯಾಕೆ ಅಮಾಯಕರು ನಮ್ಮನ್ನ ಹೊಟ್ಟೆ ಉರಿಸ್ತೀರ ನೀವು ನಿಮ್ ಮನೆ ಹಂಗೆ ನಿನ್ನೆ ಹತ್ರ ಹೇಳ್ತಾ ಇದ್ದೆ ನನ್ನ ಹೆಸರು ಹೇಳ್ತಾ ಇದ್ದ ಓ ನಿನ್ನೆ ಹತ್ರ ಹೇಳ್ತಾ ಬುದ್ಧಕ್ಕೂ ನಿಂತ್ಬಿಟ್ಟೈತಿ ಇಲ್ಲಿ ನರಸಿಂಹರಾಜ್ ನಿಂತ್ಬಿಟ್ಟದ್ಕ ಮಾರೋಣ ಉದ್ದಕ್ಕೂ ಅವ್ ನಿಂತ್ಬಿಟ್ಟಿದ್ದು ಓ ನಿನ್ನೆ ಹತ್ರ ಹೇಳ್ತಾ ಇದ್ದ ಮಾರೋಣ ಜಲ್ದಿ ಬರ್ಬಾ ಬಾರೋಣ ನೀನೊಂದ್ ಚೀಲ ತಾಂಡು ನೀನ್ ಯಾಕೆ ಎಲ್ಲಾರ ಮನೆ ತಕ್ಕ ಬಿಟ್ಬಿಟ್ಟು ಹಿಂಗ ಆಟ ಆಡ್ತೀನಿ ನೀನ್ ಎಲ್ಲೋಗಿ ಬಚ್ಚಿಕೊಂಡ್ ಕೂಕಂತೀಯ ಯಾ ನನ್ ಮಗನ ಪ್ರಪಂಚ ಆಗ್ಬಿಡ್ಸಕ್ಕಾಗಲ್ಲ ನಿಮ್ ಮಮ್ಮ ಕುಡ್ಕ್ ನನ್ ಮಕ್ಕಳ್ರ ನೀನ್ ಬಾರಪ್ಪ ನೀನು ನಿನ್ನ ಅಡ್ರೆಸ್ ಹೇಳೋದು ಬೇರೆ ನಿಮ್ಮೂರಾಗಿ ನ್ಯಾನ್ ಅಡ್ರೆಸ್ ಯಾಕೆ ಹೇಳೋದು ಪ್ಯಾಂಟ್ ಅಲ್ಲಿ ನಾವು ಅಥವಾ ಇದು ನಿಜವಾಗೂ ಹುತ್ತದಾಗೆಲ್ಲ ನೀನ್ ಯಾವ ಸಾಕೊಂಡಿದ್ಯೋ ಅದು ನಿನ್ನೆ ಹತ್ರ ಹೇಳ್ತಾ ಇದೆ ಪ್ಯಾಂಟ್ ಆಗದ ಲುಂಗಿ ಆಗದ ನನಗ್ ಗೊತ್ತಿಲ್ಲ ಹಿಡ್ಕೊಂಡೋಗು ಕುಕ್ಕೆ ಸುಬ್ರಹ್ಮಣ್ಯ ಇವೆಲ್ಲ ದೇವ್ರುಗಳು ಭಾರಿ ನಿಯತ್ತಾಗಿರೋ ದೇವ್ರು ಆಮೇಲೆ ನಿಮ್ ಫೋನ್ ಮಾಡಿ ನೀನು ಅಲ್ಲೆಲ್ಲ ಹೋಗಿ ಬಂದಿದ್ಯಲ್ಲ ನಿನ್ಗೆ ಮಾತು ಕೇಳೋದು ನಾಗರ ಓದ್ತಾ ಅಂದ್ರೆ ಏನ್ ತಿಳ್ಕೊಂಡಿದ್ಯ ನೀವು ಅಂದ್ರೆ ನಿನ್ನ ಅಡ್ರೆಸ್ ಕುಡಿದು ಬಿಟ್ಟವನಿ ಎಷ್ಟ ಮಾತಾಡ್ತಾವ ಹೋಗಪ್ಪಾಟ ನಾವ್ ಹೇಳಿ ನೀನೊಂದ್ ಮಾತಾಡ್ತಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ್ಯ ನೀನು ನಿನ್ನ ಅಡ್ರೆಸ್ ಹೇಳ್ತಾ ಇದ್ ಬರೆಯೋ ಕುಡುಕ್ ನನ್ ಮಕ್ಕಳ್ರ ನಾವೆಲ್ಲ ನನ್ನ ಅಡ್ರೆಸ್ ಕುಡ್ದು ಬಿಟ್ಟು ಅವ್ನ ಅಮ್ಮನ ಬಿಟ್ಬಿಟ್ಟು ಎಲ್ಲಾ ಕಡೆನು ಇದನ್ನೇ ರಬ್ ಮಾಡ್ತಾ ಇದ್ದೀನಿ ನೀನ್ ಹಿಡ್ಕೊಂಡೋಗ್ ಬರಪ್ಪ ನೀನು ಅಲ್ಲ ನೀ ಸಂತೆ ಒಳಗ ಆವ್ ಹಿಡ್ಕೊಂಡ್ ಆಡ್ಸೋದೆಲ್ಲ ಗೊತ್ತು ಬಾರಪ್ಪ ನಮ್ಗೆ ನೀವು ಕರೆಕ್ಟ್ ಆಗಿ ಅಪ್ಪ ಅಂದ್ಬಿಟ್ಟಿದ್ ಮಾತಾಡು ನಾನು ಆಗುತ್ತಾ ಆ ವಿಡಿಯೋನ ಅಥವಾ ಹಾವು ನಾನ್ ಬಿಡಕ್ಕಾಗತ್ತ ಹಾವ್ ಆಡ್ತಾನ ನೀನು ಆ ವಿಡಿಯೋನಲ್ಲ ಹಾವ್ ಆಡ್ತಾನ ನೀನು ನನಗೆ ಬೆಳ್ಳಾವಿ ಚೋಳೂರು ತುಮಕೂರು ಎಲ್ಲ ಸಂತೆಗೂ ಹಾಕ್ತೀಯಾ ನನಗೆ ತಲೆ ಇದ್ರೊಳಗೆ ಬೇಜಾನ್ ನೀನು ಇದ್ರೊಳಗೆ ಬೇಜಾನ್ ದುಡ್ಡು ಮಾಡ್ಬಿಟ್ಟಿದ್ದಿ ಆ ವಾಟ್ಸಕ್ ಹೋಗಿ ನೀನ್ ಬಾ ಸಂಬಂಧಿಗ ಅಂದ್ಕೊಂಡ್ ಹಿಡ್ಕೊಂಡ್ ಹೋಗು ಆ ವಾಟ್ಸನ್ ಮಾಡ್ಕೊಂಡಿದ್ರಿ ನನ್ನ ನೀನ್ ಆ ವಾಡ್ಸನ ಕಡೆ ನನ್ನೆಲ್ಲ ಗುಬ್ಬಿಲ್ ಆಡಿಸ್ತಿದ್ದೆ ಬಸ್ ಸ್ಟ್ಯಾಂಡ್ ಆಗಿ ಆಮೇಲೆ 4 ದಿನ ಮುಂದೆ ಚೋಳೂರಾಗ ಆಡಿಸ್ತಿದ್ದೆ ಆಡಿಸ್ತಿದ್ದೆ ಅಲ್ಲ ನೀನು ನಿಮ್ ಬಳ್ಳಾಪುರದಾಗ ಇನ್ನಾರ ಹೆಸರು ಹೇಳಲ್ಲ ನಿನ್ನ ಹೆಸರು ಹೇಳದವು ನನ್ನ ಹೆಸರು ನನ್ನ ಮಕ್ಕಳ ಅಯ್ಯೋ ನೀನ್ ದೊಡ್ಡ ಕುಡ್ಕ ಆಗ್ಬಿಟ್ಟಿದ್ಯಪ್ಪ ಯಾವ ವಾಡ್ಸಕ್ ಹೋಗಿ ಒಳ್ಳೆ ಕಲೆಕ್ಷನ್ ಆಗ್ತದ ನಿನ್ಗೆ ನಿಂಗೆಲ್ಲ ಫೋನ್ ಮಾಡ್ರಿ ನಮ್ ಅದೇನೋ ಇರೋದಾಗ ಜಾಗ ಮುಂದ್ ಕೆರ ತಗೊಂಡ್ ಹೊಡ್ಬಿಡ್ತೀನಿ ವಿಷ್ಣು ಅಂತ ಅರ್ಥ ಆಗ್ಲಿಲ್ಲ ಅಂತ ಏನು ಅಂತ ಕೇಳಿ ಸುಮ್ನೆ ಏನ ಬಾಯಿಗೆ ಬಂದಿದ್ದಲ್ಲ ಮಾತಾಡ್ಬೇಡಿ ಏನ್ ಮಗ ವಿಷ್ಣು ಅಂದ್ರೆ ಹಲೋ ಅಲ್ಲ ವಿಷ್ಣು ಅಂದ್ರೆ ಏನು ಅವ್ರು ರವಿ ಕೊಟ್ಟಿದ್ದ ಹಾ ವಿಷ್ಣು ಅಂದ್ರೆ ಅದೇ ವಿಷ್ಣು ಅಂತ ತಿಳ್ಕೊಂಡೆ ಸ್ವಾಮಿ ನಾವು ನಾನು ವಿಷ್ಣು ಅಂತ ನಮ್ಮ ಮನೆಯವ್ರ ಕೇಳ್ತಾ ಇದ್ನಿ ನಮಗ್ ಶಿಷ್ಣುನು ಬೇಡ ಉಷ್ಣನು ಬೇಡ ಸರ್ ಅದೇನ್ ನಮಗೆ ಹಂಗ ಹೇಳಿದ್ರೆ ನಾವು ದೇವ್ರು ಅಂತ ತಿಳ್ಕೊಂತೀವಿ 6 ಇಂಚ್ ಹೋಗಿದ್ರೆ 12 ಇಂಚ್ ಆಗಿ ಅದನ್ನ ಶಿಷ್ಣ ಕಟ್ಕೊಂಡು ನಮ್ಗೆ ಬೇಕಾಗೈತೆ ಸರ್ ನಿಮ್ ಶಿಷ್ಣು ಸರ್ ನಮ್ದಲ್ಲ ನಮ್ ಶಿಷ್ಣನು ಬೇಡ ಯಾವ ಶಿಷ್ಣನು ಬೇಡ ನಮ್ಗೆ ಔಷಧಿನೇ ಬೇಡ ಯಾರ ಸರ್ ತಮ್ಮ ಹೆಸರು BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ಸರ್ ನಾವು ನಿಮ್ಮ ಹತ್ರ 5 ನಿಮಿಷಗಳ ಕಾಲ ಮಾತಾಡ್ಬೋದಾ ಫ್ರೀ ಇದ್ದೀರಾ ಏನ್ ಹೇಳಿ ಅಲ್ಲ 5 ನಿಮಿಷ ನಿಮ್ಗೆ ಆರೋಗ್ಯ ಸಲಹೆ ಕೊಡ್ತೀವಿ ಒಂದು ಇದು 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 ಅಂತದ್ದು ಗ್ಯಾಸ್ಟ್ರಿಕ್ ಪಾಸ್ಟ್ರಿಕ್ ಇಂದ ಅದನ್ನ ನನಗೆ ಇವಾಗಲೇ ಹೇಳ್ಬಿಡಿ ನಾನು ಆಮೇಲೆ ನಾನು ಕೆಟ್ಟ ಮಾತು ಬೈಕ್ ಹೋಗ್ತೀನಿ ಸರ್ ಖಂಡಿತ ಇಲ್ಲ ಊಟ ಬಿಟ್ಟು ಅಲ್ಲೇ ಒಂದು 2 ತಿಂಗಳಾಗಿ ಬಂತು ಸರ್ ಖಂಡಿತ ಇಲ್ಲ ಸರ್ ನಾವು ಗ್ಯಾಸ್ಟ್ರಿಕ್ ಬಗ್ಗೆ ಎಲ್ಲ ಒಂದು ಸ್ವಲ್ಪ ನಮ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ ನೀವು ಹೇಳ್ತೀವಿ ಆಯ್ತು ಏನ್ ಗೊತ್ತಾ ನಾವು ಸತತ ನಮ್ಮ ತಂದೆ ತಾತರ ಕಾಲದಿಂದ ಸತತ 55 ವರ್ಷಗಳಿಂದ ನಾವು ಆಯುರ್ವೇದಿಕ್ ಔಷಧಾಲಯನ ತಕ್ಕೊಂಡು ಬಂದಿದ್ದೀವಿ ನಾಟಿ ಔಷಧ ನಮ್ಗೇನು ಗೊತ್ತಾ ಈ ಕಮ್ರುದೇಗು ಪಿತ್ತ ಕಫ
ಈ ತರ ಎಲ್ಲ ಪೈಲ್ಸ್ ಎಲ್ಲ ಆಗಿರುತ್ತಲ್ಲ ಸರ್, ಅದಕ್ಕೆಲ್ಲ ನಾವು ನಾಟಿ ಔಷಧಿ ಕೊಡ್ತೀವಿ. ಯಾವ್ದು ಹಾ ಏನೋ ಇರ್ತಿತ್ತಂದ್ರಿ ಅದೋ ಅಲ್ಲ ಫೋನ್ ಮಾಡ್ರಿ ಅಂತ ಹೇಳಿ ಹಾ ನಮ್ಗೆ ಯಾರು ಸರ್ ಫೋನ್ ಮಾಡ್ರಿ ಅಂತ ಪೈಸೆ ಐತೆ ಅದು ಇದಾಯ್ತು ಅಂತ ಯಾರು ಹೇಳಿದ್ರು ಸರ್? ನಾವು ನಿಮ್ಗೆ ಆಗೈತೆ ಅಂತ ಹೇಳ್ತಿಲ್ಲ, ಕೆಲವು ನಂಬರ್ಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡ್ತಾ ಇದೀವಿ ಅಷ್ಟೇನೆ. ಇಂಥ ನನ್ನ ಮಕ್ಕಳು ಮಾಡೋದೆ ನಮ್ಗೆ ನಾವು ಬುರಗೊಳಗೆ ಬಸ್ಸು ಲಾರಿ ತಾವ 2 ಮಾತು ಮುಗಿಸ್ಬಿಡಿ ಸರ್. ಏನು ನನಗೆ 5 ಹೇಳ್ತೀನಿ. ಅಲ್ಲ ಸರ್, ಇದು ನಮ್ಮ ಈ ಶಿಷ್ಣು ನಿಮಿರುವಿಕೆ, ನಿಮ್ಗೆ ಶಿಷ್ಣು ನಿಮಿರುವಿಕೆ ಏನಾದ್ರು ದೌರ್ಬಲ್ಯ ಇದೆಯಾ? ಇಲ್ಲ, ಇದು ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ಬೇಕಾದ್ರೆ ಉರಿದೈತೆ ಅಷ್ಟೇ, ಉಷ್ಣ ಏನಾಗಿಲ್ಲ. ಉಷ್ಣ ಅಲ್ಲ ಸರ್, ಶಿಷ್ಣು ನಿಮಿರುವಿಕೆ. ವಿಷ್ಣು ಶಿಷ್ಣು ಅಂದ್ರೆ ಗೊತ್ತಾಗ್ಲಿಲ್ಲ ನಿಮ್ಗೆ? ವಿಷ್ಣುನಾ ರೇ, ಶಿಷ್ಣು ನಿಮಿರುವಿಕೆ. ನಿಮ್ಗೇನ ನಿಮಿರುವಿಕೆ ಪ್ರಾಬ್ಲಮ್ ಇದೆಯಾ? ಇಲ್ಲ, ನಾವು ಇಲ್ಲ. ಏನು ಇದು ಎಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಷ್ಟೇ. ವಿಷ್ಣು ಏನು ಇಲ್ಲ, ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ಕೊಂಡು ಧರ್ಮಸ್ಥಳ. ಆಮೇಲೆ ಸರ್ ನಿಮ್ಮಂತ ನಾವು ಇದು ನಮ್ಗೆ ಸಖತ್ ಜನ ಇದೆ ಕಸ್ಟಮರು. ಶಿಷ್ಣು ಅಂತ ಅರ್ಥ ಆಗ್ಲಿಲ್ಲ ಅಂತ ಏನು ಅಂತ ಕೇಳಿ, ಸುಮ್ನೆ ಏನು ಬಾಯಿಗೆ ಬಂದಿದ್ದಲ್ಲ ಮಾತಾಡ್ಬೇಡಿ. ಏನಿಲ್ಲ ಮಗ, ವಿಷ್ಣು ಅಂದ್ರೆ ಹಲೋ, ಅಲ್ಲ ವಿಷ್ಣು ಅಂದ್ರೆ ಏನು? ಅವ್ರು ರವಿ ಕೊಟ್ಟಿದ್ದ. ವಿಷ್ಣು ಅಂದ್ರೆ ಅದೇ ವಿಷ್ಣು ಅಂತ ತಿಳ್ಕೊಂಡೆ ಸ್ವಾಮಿ ನಾವು. ನಾನು ವಿಷ್ಣು ಅಂತ ನಮ್ಮ ಮನೆಯದಕ್ಕೆ ಕೇಳ್ತಾ ಇದ್ನಿ. ನಮಗ್ ಶಿಷ್ಣುನು ಬೇಡ, ಉಷ್ಣನು ಬೇಡ ಸರ್. ಅದೇನ್ ನಮಗೆ ಹಂಗ ಹೇಳಿದ್ರೆ ನಾವು ದೇವ್ರು ಅಂತ ತಿಳ್ಕೊಂತೀವಿ. ಹ್ಞೂ ಸರ್, ನಾವು ಈ ಶಿಷ್ಣು ನಿಮಿರುವಿಕೆ ಒಬ್ಬೊಬ್ರಿಗೆ ಎದೊಳಲ್ವಲ್ಲ ಸರ್ ಕ್ಲೀನಾಗಿ. ಅದಕ್ಕೆ ಎದೊಳಿದ್ರೆ ಬಂದು ಅದಕ್ಕೆ ಮಾಡೋಣ ನಾವು. ಅಲ್ಲ ಸರ್, ನೀವೇನು ಮಾಡಬೇಡಿ ಸರ್, ನಾವು ಔಷಧಿ ಕೊಡ್ತೀವಿ ಸರ್. ಶಿಷ್ಣು ಕೇಳೋಣ ಅಂತ ಬಂದಿಂತ ಔಷಧಿ ಕೇಳೋಣ ಸರ್. ನಾವೇ ಫ್ರೀ ಉಚಿತವಾಗಿ ನಿಮ್ಮ ಮನೆಗೆ ನಾವು ತಲುಪಿಸ್ತೀವಿ. ಯಾಕೆ? ನಿಮ್ಮ ಶಿಷ್ಣು ನಿಮಿರುವಿಕೆ ಆಗ್ಬೇಕು. ನನಗೆ ಇದು ಅದನ್ನು ಅದು ನೋಡಿ. ಹಲೋ, ಹೋಗಪ್ಪ, ನಮಗೆ ಶರ್ಮ ಮಾಡಿದೀವಿ ನಾವು. ಅವನ್ನೆಲ್ಲ ತಿಥಿ ಅಂತ ಫೋನ್ ಮಾಡಿರಿ ಅಂತ ನಾವು ತಿಳ್ಕೊಂಡ್ರಿ. ಇವತ್ತು ಹಾಲು ತುಪ್ಪ ವಿಷ್ಣುನು ಬೇಡ, ಉಷ್ಣನು ಬೇಡ ಸರ್. ನಮ್ಗೆ ನಾವು ವಿಷ್ಣು ಅಂತ ತಿಳ್ಕೊಂಡಿದೀವಿ ನಾವು. ಸರ್ ಆಯ್ತು ಸರ್, ನಾವು ಉಚಿತವಾಗಿ ಮನೆಗೆ ನಾವು ಉಚಿತವಾಗಿ ಏನು ಬೇಡ, ಯಾರನ್ನ ನಮ್ಮನ್ನ ಮತ್ತೆ ಕೂತ್ಬಿಡ್ತಾರೆ. ಉಚಿತವಾಗಿ ಶಿಷ್ಣು ಕೊಡು ಅಂದ್ರೆ. ಅಲ್ಲ ಸರ್, ಶಿಷ್ಣು ಕೊಡು ಅನ್ಬೇಡ, ನಿಮ್ಮ ಶಿಷ್ಣು ನಿಮಿರುವಿಕೆ ಮಾಡ್ತೀವಿ. ಶಿಷ್ಣು ಬೇಡ, ನಿಗಿರುವಿಕೆನೂ ಬೇಡ, ಯಾತ್ರದ್ದು ಬೇಡ. ನಮ್ಮನ್ನ ಕೂತಿಂದ ಅಲ್ಲಿ 1.5 ತಿಂಗಳು ಆಯ್ತು. ಶಿಷ್ಣು ಬೇರೆ ಅಂತ ನೀನು. ಅಲ್ಲ ಸರ್, ನೀವು ದಯವಿಟ್ಟು ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ನಮ್ಗೇನು ಶಿಷ್ಣ ಕಟ್ಕೊಂಡು? ಅಲ್ಲ ಸರ್, ನಿಮ್ ಶಿಷ್ಣು ನಮ್ಗಲ್ಲ ಸರ್, ನಮ್ದಲ್ಲ. ನಿಮ್ಗೆ ಒಂದ್ ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಎದೋಳೋದು ಕಮ್ಮಿ ಆಗಿದ್ರೆ ನಾವೊಂದು ಔಷಧಿ ಕೊಡ್ತೀವಿ, ನಾಟಿ ಔಷಧ. ಆ ನಾಟಿ ಔಷಧ ನೀವು 3 ದಿವಸ ತಿಂದ್ರೆ ನಿಮ್ದು ಕುದುರೆ ತರ ಆಗುತ್ತೆ. ಕುದುರೆ ತರ ಆಗಿ ಅಂತ ಓಡ್ಬೋದು ಅವಾಗ. ಮಾಡ್ಬಿಡ್ತಾರೆ. ಇದೇ ಮಾಡಿದ್ರಲ್ಲ ಆಂಧ್ರದಾಗ ಹಂಗೆ. ಶಿಷ್ಟನು ಬೇಡ, ಉಷ್ಣ ಯಾತ್ರದ್ದು ಬೇಡ. ಅಲ್ಲ ಸರ್, ನಮಗ್ ಕೊಡೋ ಔಷಧಿ ತಗೊಂಡ್ರೆ ನೀವು ನಿಮ್ದು 6 ಇಂಚ್ ಆಗುತ್ತೆ. 6 ಇಂಚ್ ಆಗಿದ್ರೆ 12 ಇಂಚ್ ಆಗ ಅದನ್ನ ಶಿಷ್ಣ ಕಟ್ಕೊಂಡು ನಮ್ಗೆ ನಾಗೈತೆ ಸರ್. ನಿಮ್ ಶಿಷ್ಣು ಸರ್, ನಮ್ದಲ್ಲ. ನಮ್ ಶಿಷ್ಣನು ಬೇಡ, ಯಾವ ಶಿಷ್ಣನು ಬೇಡ, ನಮ್ಗೆ ಔಷಧಿನೇ ಬೇಡ ಸರ್. ನಿಮ್ಗೆ ಎದೊಳ್ಬೇಕಾ ಬೇಡವಾ ಸರ್? ಅಷ್ಟೇ ಹೇಳಿ ಸರ್. ಇದೇ ಎದ್ದೇಳ್ಬೇಕು ಬದಲ್ಬೇಕು ಅಂದ್ರೆ ಕೊಳು ನೀರು ತಿಂದಿದ್ರೆ ಎದ್ದೇಳಲ್ಲ. ಅಟ್ಕಟ್ಟಕ್ಕೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ತಿನ್ಕೊಂಡು ಯಾವ್ದು ಹೇಳಿಲ್ಲ ಅಂತಂದ್ರೆ ಅದ್ ಹೆಂಗ ದೇವ್ರ ಕಡೆ ಮಾತು. ನೀನ್ ಅದನ್ನೆಲ್ಲ ನೀನ್ ತಯಾರು ಮಾಡಂಗಿದ್ರೆ ನೀನ್ ಫೋನ್ ಮಾಡಿ ಹಾಕಿ ಅಡ್ರೆಸ್ ಕೇಳ್ಬೇಕಾಯ್ತು. ನಿಂತ ಇಷ್ಟ ನೋಡ್ಕೆ ಮೊದ್ಲು. ಅಲ್ಲ ಸರ್, ಹಲೋ, ನಮ್ಗೆ ಶಿಷ್ಣ ಸಿಕ್ಕಿ ಸಾಕು ಅನ್ನಂಗೆ ಕುಂತವಳು ಸರ್. ನಿಮ್ದು ಈಗ ಕ್ಲೀನ್ ಆಗಿ ಶಿಷ್ಣು ನಿಮಿರುವಿಕೆ ಆಗುತ್ತಾ ಇಲ್ವಾ ಸರ್? ಶಿಷ್ಣಗೆ ಅದಕ್ಕೆ ನೀನು ದೇವ್ರ ಶಿಷ್ಣನ ಇದನ್ನ ಗರ್ಭಿಣಿ ಮಾಡಕ್ಕೆ. ಸರ್ ನಿಮ್ದು ಕ್ಲೀನ್ ಆಗಿ ಎದಳುತ್ತಾ ಇಲ್ವಾ ಸರ್? ಅಷ್ಟೇ ಹೇಳಿ ಸರ್. ಎದ್ರೆ ಅದಕ್ಕೆ ಮಾಡೋಣ. ಅಲ್ಲ ಸರ್, ಎದಳುತ್ತಾ? ಯಾರು ನಿಮ್ಗೆ ಇವಾಗ ಶಿಷ್ಣ ಕಟ್ಕೊಂಡು ನಮ್ಗೆ ನಿಮ್ಗೆ ಏನಾಗಬೇಕಾಯ್ತು? ಶಿಷ್ಣ ಕಟ್ಕೊಂಡು ನಮ್ಗೇನಾಯ್ತು? ನಾನು ವಿಷ್ಣು ಅಂತ ತಿಳ್ಕೊಂಡಿದ್ದೀನಿ ಸರ್.
ನಾವು ನಿಮ್ಗೆ ಎದೊಳ್ಳಿಲ್ಲ ಅಂತಂದ್ರೆ ಎದೊಳಂಗ್ ಮಾಡ್ತೀವಿ ಸರ್. ಏ ನಿಮ್ ನೋಡ್ಕ ನಮ್ದೇನ್ ನೋಡ್ತೀವಿ ನಾವು ಶಿಸ್ನಾಗ ಹಲೋ, ಇಲ್ಲ ರೀ ಶಿಸ್ನ. ಶಿಷ್ಣುನೇ ಇಲ್ವಾ ನಿಮ್ಗೆ? ಶಿಸ್ತಾನೇ ಇಲ್ಲ. ನಾವ್ ಯಾವ್ದು ಶಿಸ್ತ ನಾವು ಯಾವ್ದು ಒಂದು ಪೂಜೆನೂ ಮಾಡಿಲ್ಲ, ಏನೂ ಇಲ್ಲ ನಾವು. ಅಲ್ಲ ಸರ್, ಸುಮ್ನೆ ಸರ್ ಹಲೋ, ಸುಮ್ನೆ ಚಾನಲ್ ಮಗ್ಗಿನ ಸಿಕ್ಬಿಟ್ರಪ್ಪ ನಮ್ ಕೈಗೆ. ನಮಗ್ ಬಟ್ಟೆ ಮುದ್ರಿಕೊಂಬಿಟ್ಟು ಆಗಿ ಹಲೋ ಈಗಿಲ್ಲ ಮಾತಾಡ. ಹಲೋ, ಇಲ್ಲ ರೀ, ನಮ್ಗೆ ಸಿಸ್ಟಮ್ ಇಲ್ಲ, ರಾತ್ರಿದು ಇಲ್ಲ, ಆರೋಗ್ಯ ಎಣ್ಣೆ ಕುಡಿತೀವಿ, ಎಲ್ಲ ಐತಿ, ಎಲ್ಲ ಐತಿ ನಮ್ಗೆ. ಸರ್ ಆಯ್ತು ಸರ್, ನಮ್ಗೆ ನಾವ್ ಬೇಕು ಸರ್, ನಮ್ಗೆ ನಾಟಿ ಔಷಧದವ್ರು ನಾವು. ಏನ ಅಂತವ್ರಿಗೆ ಕೊಡು, ಆಮೇಲೆ ನೀನ್ ಶಿಸ್ನ ಕೊಟ್ಬಿಟ್ಟು ನೀನು ದಿನ ತಿಂಗಳು ಹೋಗಿ ಆಸ್ಪತ್ರೆ ತೋರಿಸ್ಬೇಕಾಗುತ್ತೆ. ಸರ್ ನಾನ್ ಹೇಳ್ತಿರೋದ್ ನಿಮ್ದು ಕಣ್ರಿ ರೇ. ಅದನ್ನೇ ಹೇಳಿದ್ದು. ನಾವು ಕಲ್ಕೆಟ್ ಜನ ಅಂತವ್ರು, ಹಳ್ಳಿ ಜನ. ಆಮೇಲೆ ನೀನು ಶಿಸ್ನ ನೀನೇ ಹೋಗ್ಬೇಕಾಗುತ್ತೆ ಆಸ್ಪತ್ರೆ ತೋರ್ಸಕ್ಕೆ. ಆಯ್ತಪ್ಪ, ಈಗ ನಿನ್ಗೆ ಐತೋ ಇಲ್ವಪ್ಪ, ಹೋಗ್ಲಿ ಹಂಗಂತ ಬಾ ನೋಡಿದಂತೆ. ಏನ್ ಮಾಡ್ತೀಯ ರೇ? ಹಾ, ಸಿಕ್ಕಿಲ್ಲ ಅಂತ ನಾವೇ ಪರದಾಡ್ಕೊಂಡ್ ಬಂದಿದೀವಿ. ನಮ್ಮನ್ನ ಎಷ್ಟು ದಿನ ಆಗ್ತದೆ ಅಂತ. ಹಲೋ, ಈಗ ನಮ್ ಶಿಸ್ನಾಗ ಅದು ನನ್ ಕೈಗೆ ಎಲ್ಲಿ ಬರ್ಬೇಕು ಹೇಳೋ, ಬರ್ತೀನಿ ಅಲ್ಲಿಗೆ ಶಿಸ್ನ ಕೊಡಿವಂತೆ. ಯೋ ಶಿಷ್ಣು ಕೊಡಲ್ಲ ಕಣಯ್ಯ ನಾವು. ಮತ್ತೆ ನಿಮ್ದು ಎದೊಳ್ಳಿಲ್ಲ ಅಂದ್ರೆ ಎದೊಳಂಗ್ ಮಾಡ್ತೀವಿ ಕಣಯ್ಯ, ಔಷಧಿ ಕೊಟ್ಟು. ಇಲ್ಲ ಇಲ್ಲ ಹೇಳೋದ್ ಕೇಳಿಸ್ಕೊಳ್ಳ. ನಿನ್ಗೆ ನಮ್ಮ ಔಷಧಿ ತಗೊಳಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ನಾವೇ ಮನೆ ಮದ್ದು ಒಂದ್ ಹೇಳ್ತೀವಿ ನಿನ್ಗೆ, ಮನೆಯೊಳಗೆ ಮಾಡ್ಕೊಂತೇನೆ. ಆ ತರ ಏನು ಮನೆ ಮದ್ದು ಹೇಳ್ತೀವಿ. ಮನೆ ಗ್ಯಾಸ್ಟ್ರಿಕ್ ಈಗ ನಮ್ಮರು ಇದು ಫೋನ್ ಮಾಡಿದ್ರು, ನಮ್ಮ ಬಾಮೈದ, ಅದಕ್ಕೆ ಮಾಡ್ದ ಸ್ವಾಮಿ, ಬೇಜಾರ್ ಮಾಡ್ಕೋಬೇಡಿ. ಅಲ್ಲಪ್ಪ ಹೇಳು, ಯಾಕೆ ನಿನ್ನೆ ಫೋನ್ ಮಾಡಿದ್ರೆ ರಾತ್ರಿ ನಾನು. ಇದಾಯ್ತು. ಹಲೋ ಹಲೋ, ನೀನು ನನ್ನ ಹತ್ರ ತರ್ಲೆ ಅವನು ಇವನ್ ನಮಸ್ಕಾರ ಸುಮ್ನೆ ನಮಸ್ಕಾರ ಪಮಸ್ಕಾರ ಅಂದ್ರೆ ಹೇಳಕ್ ನಾಲ್ಕನೇ ಇಲ್ದಾಗ ಮಾಡ್ಬಿಡ್ತೀನಿ ನಿನ್ಗೆ. ಏನಕ್ಕೆ ಮಾತಾಡ್ತಾ ಇರೋದು ನಾವು? ಆಯ್ತು ಸ್ವಾಮಿ, ಯಾರೋ ನಮ್ಮ ಹುಡುಗರು ಫೋನ್ ಮಾಡಿದ್ರು. ಅಲ್ಲ ಇದು ಗಾಡಿಗೆ ಹೋದ್ರು. ನೀನ್ ದೊಡ್ಡ VVIP ನೀನು. ಎಲ್ಲ VVIP ಅಲ್ಲ. BN ಅಂತ ಏನೋ BN ಅಂದ್ರೆ? ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನಕ್ತಿಯಪ್ಪ ಅಂತ. ಮುಚ್ಚ ಬಾಯ್ ಲೈ. ಮಳೆ ಬಂದ್ರೆ 4 ತಾಸು ಸೋರ್ತೈತೆ, ಬಕೆಟ್ ಇಟ್ಕೊಂಡು ಓಡಾಡ್ತೀಯ, ನಮಸ್ಕಾರ ಅಂತೆ. ನಮಸ್ಕಾರ. ನೀನ್ ಏನೇನ್ ಮಾಡ್ತೀಯ ಏನೇನ್ ಬಿಡ್ತೀಯ ನಾನು ಇಲ್ಲಿಂದನೇ ಕೂತ್ಕೊಂಡು ನೋಡ್ತೀನಿ. ಅವ್ರಿಗೆ 500,000 ಕೊಡೋದು, ಗಾಡಿಗಳು ಇಸ್ಕೊಳೋದು, ಬರೀ ವ್ಯವಹಾರ ಮಾಡ್ಕೊಂಡಿಂದ ಕಳ್ತನ ವ್ಯವಹಾರ ಮಾಡ್ಕೊಂಡು ಹೊಳಿ ಮಗನ ದೊಡ್ಡ ಸ್ಕೋಪ್ ತಗಂತೆ ನನ್ನ ಮುಂದೆ ನೀನು. ಹಾ, ನನ್ನ ಮಗನ್ ತಗಕ್ ಬೆಳಿಗ್ಗೆ ಕೇಳ್ಬೇಕು. ಏನು ಆಯ್ತು ಸ್ವಾಮಿ, ಆಯ್ತು ಬಿಡಿ. ಆಯ್ತಾ ಸ್ವಾಮಿ, ಆಯ್ನಾ ಬಿಡಂದ್ರ ನಿನ್ಗೆ ಇಕ್ಕಕ್ಕಲ್ಲ ಫೋನ್ ಮಾಡಿರೋದು ನಾನು. ಬೇಕು ನನ್ನ ಮಗನೇ. ಸ್ವಾಮಿ, ಇವನು ನಾನು ನಿನ್ ಕಷ್ಟ ಏನಾಯ್ತು ಅಂತ ಕೇಳಕ್ಕೆ. ಗೋಲ್ಡ್ ಆಯ್ತು ಅಂತ ಕೇಳೋಣ ನಾನು. ಕಷ್ಟ ಏನೂ ಆಗಿಲ್ಲ ಸ್ವಾಮಿ, ಕರೆಕ್ಟ್ ಆಗಿದ್ದೀನಿ. ಕಂದ ನೋಡು, ಈಗ ಪೂಜೆ ಮಾಡಿದ್ನಲ್ಲ, ನಿನ್ಗೇನು ನಿಮ್ಮ ಮನೆಗೆಲ್ಲ ಒಳಿತು ಆಗೈತಾ? ನಿಮ್ಮ ಮನೆಯವ್ರೇನು ಕೂಗಾಡ್ತಾ ಇಲ್ವಾ? ಆಮೇಲೆ ಪರಸ್ತ್ರೀಯರೇನು ಫೋನ್ ಮಾಡ್ತಾ ಇಲ್ವಾ? ಅವ್ರ ಗೊಲ್ರಿಟ್ಟಿ ಅಮ್ಮನ ಕೈಲಿ ಹೇಳ್ಯಾವ್ರಿ. ಅವ್ರು ಕಾಯಿನ ಯಾರು ಏನ್ ಸ್ವಾಮಿ? ಪರಸ್ತ್ರೀಯರು ಯಾರು ಫೋನ್ ಮಾಡ್ತಾ ಇಲ್ವಾ? ಅದೇ ಇಲ್ಲಿ ಫೋನ್ ಆಗಿದ್ವಿ ಹಂಗಂತ ಅಂದ್ರಲ್ಲ, ಅದು ಹೋಗಿ ಹುಡುಗರು ಗೊಲ್ರಿಟ್ಟಿ ಅಮ್ಮನ ಕೈಲಿ ಹೇಳ್ಯಾವ್ರಿ. ಏನಂತ? ಅದೇ ಹಿಂಗೆ ನಮ್ಮ ಗೊಲ್ರಿಟ್ಟಿ ಬಿಟ್ಟು ಏನು ಇಲ್ಲ, ಈಗೇನು ಇಲ್ಲ ಅಂತ ಅಂದ್ರಲ್ಲ. ಗೊಲ್ರಟ್ಟಿ ಅಮ್ಮನ್ ಬಿಟ್ಟು ಏನು ಇಲ್ಲ ಅಂತ ಅಂದ್ರಲ್ಲ ನೀವು, ನಮ್ಮ ಅಜ್ಜರ ಕೈಲಿ. ಅದನ್ನ ಹುಡುಗರು ಕೇಳಿಸ್ಕೊಂಡು ಹೋಗಿ ಹಂಗೆ ಹೇಳಿದ್ರು. ಇವ್ರು ನಮ್ಮ ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ, ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತಾನೆ ಅಷ್ಟೇ. ನೀನು ಅದು ಸರಿ, ಈಗ ಗೊಲ್ರಟ್ಟಿ ಅಮ್ಮಂತಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಗ್ರಹಣ ಅಲ್ವಾ? ಇಲ್ಲ ಸ್ವಾಮಿ, ಏನೋ ಇದು ನಮ್ಮ ಹೊಲ ಪಕ್ಕನೇ ಅಲ್ರ, ನಮ್ದು ಅವ್ರದೆಲ್ಲ ಹೊಲ ಕೂಡಿದ್ಬೋದ. ಇದು ಗ್ರಹಣ ದಿವಸ ಹೋಗಿದ್ದ? ಇಲ್ಲ, ಅದಕ್ಕಿಂತ ಮುಂಚೆ 4 ದಿನ ಮುಂಚೆ ಹೋಗಿದ್ದ. ನನ್ಗೇನು ಗೊತ್ತಾಗಲ್ಲ ಅನ್ಕಂತೇನೋ. ನೀನ್ ಎಲ್ಲೋದ್ರೆ ಎಲ್ಲಿ ಬಂದ್ರೆ
ಅಲ್ಲ ನೀವು ಹಂಗೆಲ್ಲ ಹೇಳ್ಬಾರ್ದು ಅಂತ ಅಷ್ಟೇ ಸ್ವಾಮಿ, ಇನ್ನೇನಿಲ್ಲ. ನೀನು ಮನೆಗೆ ನನಗೆ ಹೇಳಿದೆ. ಪಾಠ ಹೇಳ್ತೀನೋ? ಆ ಇಲ್ಲ ನೀನು ನನಗೆ ಹೇಳ್ಬೋದು, ಬೆಳಗ್ಗೆ ಇವನಿಗೆ ಫೋನ್ ಮಾಡಿ ಬಯಸ್ಕೊಳ್ಳೋದು ಇವ್ರು. ಈಗ ಆಯ್ತು ಬಿಡಿ ಸ್ವಾಮಿ, ಆಯ್ತು. ಒಂದು ಯಾಗ ಮಾಡಿದೀನಿ. ಅಲೋ, ನಿನ್ನ ಹೆಸರು ಮೇಲೆ ಹಾ ಒಂದು ಯಾಗ ಮಾಡಿದ್ದೀನಿ. ಹಾ ಆ ಯಾಗದಿಂದ ನಿನಗೆ ತುಂಬಾ ಒಳ್ಳೇದಾಗುತ್ತೆ. ಇನ್ನು 3 ದಿವಸದಲ್ಲಿ ಹಾ ನಿನಗೆ ಒಂದು ಶುಭ ಸಮಾಚಾರ ಬರುತ್ತೆ. ನಿನ್ನ ಮಗಳಿಗೆ ಒಂದು ಒಳ್ಳೆ ಕಡೆ ಗಂಡು ಬರುತ್ತೆ. ಹಾ ಅದನ್ನ ಒಪ್ಕೊಂಡು ಮಾಡ್ಕೊಳ್ರಿ. ಹಾ ಒಳ್ಳೆ ಮನೆತನ. ಬಂದ್ರೆ ಇದು ನೀನೇ ಮದುವೆ ಆಗುವಂತ ಅಂತಿದ್ದು ನಮ್ಮ ಮನೆಗೆ. ನಮ್ಮ ಮಗ ನೀನೇ ಚೆನ್ನಾಗ್ ಕಾಣ್ತೀಯ, ಮದುವೆ ಆಗೋಣ, ನನ್ಗೆ ಇನ್ನ ಓದ್ಬೇಕು ಅಂತ. ನೀನ್ ಹೆಣ್ಣ ಮದುವೆ ಆಗಕ್ಕೆ? ನಿನ್ ಮಗಳು ಹೆಣ್ಣು. ನಾನು ಹೇಳಿದ್ರೆ ಗಂಡು ಕಳಿಸ್ಕೊಡ್ತೀನಿ. ನನ್ನೇ ಮದುವೆ ಆಗ, ಸುಮ್ನೆ ಯಾಕೆ ಅವು ಗಂಡ್ರು ಕರೆಸ್ತೀರಾ? ನಾನು ಈಗಲೇ ಮದುವೆ ಆಗಲ್ಲ ಅಂತ ಅಲ್ಲ ಕಣೋ, ಇನ್ನ ಬೇಕಾದ್ರೆ ಟೈಮ್ ತಗೊಳ್ರಿ. ಅದು ಒಳ್ಳೆ ಮನೆತನ. ಹುಡುಗ ತುಂಬಾ ಒಳ್ಳೇನು. ನೀವು ಹೇಳ್ಕೊಟ್ಟು ತೊಗೊಂಡ್ರು ಯಾರಾಗ್ಲಿಲ್ಲ, ಮನೆ ಮಾಡ್ಕೊಡ್ತೀನಿ ಅಂತ ಮನೇನು ನಿಂತು ಅವ್ರು ತಗರಾಲ್ ಮಾಡಿ ಒಂದೆಲ್ಲ ತಾಯಿನ ನನಗೇನ್ ಬೇಕಾಯ್ತು ಬೆಳಿಗ್ಗೆ. ಏನೋ ಕಂದ, ಟೀ ಕೊಡು ಬಿಸಿ. ಕಂದ ಏನ್ ಕಂದ? ಅಲ್ಲ ಏನ್ ಸ್ವಾಮಿ? ನಾನು ಹೇಳ್ತಿರೋದು ಏನ್ ಗೊತ್ತೇನೋ? ಗುರುಬ ಕೊಟ್ಟಿದ್ನಲ್ಲ ಅವ್ರು. ಹಲೋ ಸ್ವಾಮಿ. ಹಲೋ ಸ್ವಾಮಿಗಳೇ. ಏನಪ್ಪ ಅದು? ಯಾರ ಹತ್ರ ಏನೋ ಮಾತಾಡ್ತಿದ್ಯಾ ಕೆಟ್ಟ ಪದದಿಂದ? ನಮ್ಮ ಅಣ್ಣರ ಹತ್ರ ಮಾತಾಡ್ತಾ ಇದ್ದೀನಿ ಸ್ವಾಮಿಗಳೇ. ಹೌದಾ? ಎಲ್ಲಿದ್ಯಪ್ಪ? ಇಲ್ಲಿ ಕೆರೆ ಕಡೆಗೆ, ಕೆರೆಗೆ ಲಕ್ಷ್ಮೀಗೋಣ ಅಂತ ಬಂದಿದ್ವಿ. ಎಲ್ಲ ಸಂಚಾರ ಮಾಡ್ತಾ ಇರಂಗಿದ್ಯಾ? ಎಲ್ಲ ಶಬ್ದ, ವಾಹನಗಳ ಶಬ್ದ. ಕೆರೆ ಮೇಲೆ ಗಾಡಿಗಳು ಅಂತವೆ. ಇದು ತೋಪಿ ಗುಂಡಿ ಕೆಳಗಡೆ ಕುಂತಿದ್ವಿ ಇಬ್ರು ಲೆಟರ್ ಮಾಡ್ಕೊಂಡು. ಹೌದಾ? ಹಾ, ನಿನ್ನ ಒಂದು ಕಷ್ಟದಲ್ಲಿ, ನಿನ್ನ ವಿಚಾರದಲ್ಲಿ ನೀನು ಮಾತಾಡಿಕೊಂಡು ನೀನು ಸ್ವಲ್ಪ ಮಾಡಿಕೊಂಡು ಎಲ್ಲ ಏನಾಯ್ತಪ್ಪ? ಏನು ಆಗಿಲ್ಲ ಸ್ವಾಮಿ. ಅಲ್ಲ ನಾನು ಏನಂತ ಹೇಳು? ಅದೇ ಗುಡುಗುಡು ಹೇಳ್ತಾರಲ್ಲ, ಮನೆ ಬರ್ತಕ್ ಬಂದಾಗ ಹಂಗೆ ಹೇಳ್ದಂಗ ನನಗೇನು ಗೊತ್ತಾಗ್ಲಿಲ್ಲ. ಏನ್ ಈ ತರ ಮಾತಾಡ್ತೀಯ ನೀನು? ನನಗೇನು ಇಂಥದ್ದು ಅನ್ನೋದು ಗೊತ್ತಾಗ್ಲಿಲ್ಲ. ನನಗೆ ಇಂಥದ್ದು ಅನ್ನೋದು ಏನು ಗೊತ್ತಾಗ್ಲಿಲ್ಲ. ಇಬ್ರು ಬುಡುಕು ಬದಲ್ಲ ಮನೆ ತಕ್ಕ ಇದು ಹಂಗೆ ಹೇಳ್ಕೊಂಡು ಹಂಗೆ ಹೇಳಿ ಗೊತ್ತಾಗಲ್ಲ. ಹಿಂಗ್ ಮಾತಾಡಿ ಗೊತ್ತಾಗುತ್ತೆ. ಯಾಕಪ್ಪ ಈ ತರ ಮಾತಾಡ್ತೀಯ? ನೀನು ಕೆಟ್ಟದಕ್ಕೆ ಗುರಿ ಆಗ್ಬೇಕು ಅಂತ ಕಾಣ್ತಾ ಇದ್ಯಾ ಕಣ ಚಿನ್ನ. ಕಂದ, ಕೆಟ್ಟದ್ದು ಮಾಡ್ಬೇಕಲ್ಲ ನಿನ್ಗೆ? ಕೆಟ್ಟದ್ದು ಇನ್ನೇ ಮಾಡ್ತೀರ ಸ್ವಾಮಿ. ಎಲ್ಲ ಮೈಕಾಗ ಹಾಕ್ತಂಗೆ ಎಲ್ಲಾರ ಮೊಬೈಲ್ ಹೋಗೈತೆ. ಇನ್ನೇನ್ ಕೆಟ್ಟ ಮಾಡ್ಬೇಕು? ಏನ್ ಮೈಕಾಗ ಹೋಗಿರೋದು? ಅದೇ ಕಿತ್ತಿರೋದು ಎಲ್ಲ ನಾವು ಹೋಗೈತಿ. ನಾನಲ್ಲ ಕಣೋ, ನಾನಲ್ಲ ಕಣೋ. ಮತ್ತೆ ಯಾಕೆ ಸ್ವಾಮಿ ಮಾಡಿರೋದು? ನನಗೇನೋ ಗೊತ್ತು, ನೀನೇ ಮಾಡಿರ್ಬೇಕು ಕಣೋ. ನನ್ಗೆ ಅವೆಲ್ಲ ಗೊತ್ತಾಯ್ತು, ನಿಂತ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಕಂದ, ಅಂತವೆಲ್ಲ ಯಾರನ್ನ ಮೊಬೈಲ್ಗೆ ವಾಡ್ತಾರ ವಾಟ್ಸಾಪ್ಗೆ. ಈಗ ಅಟಿಗೆಟಾಗಿ ನೀರ್ ಮುಟ್ಟುವಾಗ ಕೆರೆಟಾಗಿ ಅಥವಾ ಆಮೇಲೆ ಮಾಡ್ತೀರಾ? ನೀನ್ ಹೇಳ್ದಂಗ ನಾನ್ ಫೋನ್ ಮಾಡಕ್ ನಾನು ನಿಮ್ಮ ಮನೆ ಆಳಲ್ವಲ್ಲೇ, ತೊಳ್ಕಣ ಕೈ ಇಲ್ದಂಗ್ ಮಾಡ್ಬಿಡ್ತೀನಿ. ನನ್ನ ಶಕ್ತಿ ಬಗ್ಗೆ ಗೊತ್ತಾಯ್ತಲ್ಲ ನಿನ್ಗೆ. ಸ್ವಾಮಿ ಬರೀ ಮಾತು ಹೆಚ್ಚಿರಿ ಕೈ ಇಲ್ದಂಗ್ ಮಾಡ್ತೀನಿ, ಇಲ್ದಂಗ್ ಮಾಡ್ತೇನೆ. ಯಾರಿಗೋ ಬೈತಿದ್ಯಾ ಕಂದ? ಯಾರಿಗೋ ಬೈತಿದ್ಯಾ? ಇಲ್ಲಿ ಯಾರೋ ಒಬ್ರು ಹೋದ್ರೆ ಅವ್ರಿಗೆ ಯಾಕೋ ಬೇಜಾರಾಗಿದ್ಯಾ? ಬೇಜಾರಲ್ದ್ರಿ, ಈರುಳ್ಳಿ ಬೆಳ್ಳುಳ್ಳಿ ಕುಯ್ಕೊಂಬತ್ತಾರಲ್ಲ ಅಂತ ಹಂಗೆ ಮೊಬೈಲ್ಗಳಿಗೆಲ್ಲ ನಮ್ದೇ ಇದ್ರೆ ಯಾರು ನಮ್ಮನ್ನ ಮೆಟ್ನಾಗೂ ಇಲ್ಲ ಅವ್ರ. ಸರಸ ಸಲ್ಲಾಪ ಆಡಕ್ ಎಲ್ಲೂ ಹೋಗ್ಲಿಲ್ವನು? ಆಡಕ್ ಹೋಗಿದ್ವಿ. ಯಾಕೋ? ಅಲ್ಲಲ್ಲ, ಏನ್ ನಾವು ಅಂತ ನನ್ನ ಸರಪದಲ್ಲಿ ನಮ್ ಸುತ್ತ ಹೇಳಿ ಕೇಳ್ಬಿಡಿ. ನಾವ್ ಹೆಂಗೆ ಅನ್ನೋದ ಸುತ್ತ ಹೇಳಿ ಕೇಳಿದ ಸುಮ್ಮನೆ ಹೆಂಗೆ ಅನ್ನೋದು. ಕಂದ, ನನ್ನ ಹತ್ರ ನೀನು ಸುಳ್ಳು ಹೇಳ್ತಾ ಇರೋದು? ಇಲ್ಲ ಸ್ವಾಮಿ, ಯಾರನ್ನ ಕೇಳಿ ನಮ್ ಸುತ್ತ ಹೇಳಿ. ಹಂಗಾರೆ ಪ್ರಚಾರ ಮಾಡ್ಲಾನು ನಿಂದು ಏನಂತ ಎಲ್ಲ ಪ್ರಪಂಚಕ್ಕೆ ಗೊತ್ತಾಗಂಗ್ ಮಾಡ್ಲಾನು? ಮಾಡು, ಎಲ್ಲ ಮಾಡಿರೋದು ಅಲ್ದಲ್ಲೇ. ಅಲೋ ಕಂದ,
ಅಲ್ಲ ಸ್ವಾಮಿ, ಅಲ್ಲ 7 ಸುತ್ತಳ್ಳಿಯಲ್ಲಿ ನಿನ್ನಂತ ನಿಲ್ವನೋ? ಇಲ್ಲ ಸ್ವಾಮಿ, ನನ್ನಂತರ ಯಾರು ಇಲ್ಲ. ಯಾರ್ಯಾರು ಸಂಬಂಧ ಮಾಡಿದವ್ರನ್ನೆಲ್ಲ ಮನೆ ಬಾಗ್ಲು ಕಳಿಸ್ಲ ನನ್ನ ಪೂಜಾ ಶಕ್ತಿಯಿಂದ. ಆಯ್ತು, ರಾಂಗ್ ನಂಬರ್ ಬಿಡಿ. ಪೂಜೆ ಅಂದ್ರೆ ನಿಮ್ಮ ಹೆಸರಲ್ಲಿ ನಾನು ಇಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದೀನಿ. ಕಡೆ ಶ್ರಾವಣ ಸೋಮವಾರ ಅಲ್ವಾ, ಅದಕ್ಕೆ. ಯಾವ ದೇವಸ್ಥಾನ? ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ. ಆಲ್ಟರ್ ಕೇಬಲ್ ಮಾಡ್ಕೊಂಡಿದ್ವಲ್ಲ ನಾವು. ಯಾವಾಗ? ಅಲ್ಲ ಅದೆಂತದು, ಅದೇನ್ ಮಗ ಮಾಡೋದು, ಹುಡುಗರು ಮಾಡಿದ್ವಲ್ಲ ಅದೆಂತದು? ಬ್ಲಾಕ್ ಲಿಸ್ಟ್ ಹಾಕ್ಸಿದ್ರ ಅಂದ್ರೆ? ಬ್ಲಾಕ್ ಮಾಡಿದ್ವಲ್ಲ ನಾವು ಬೇರೆ ನಂಬರ್ ಇಂದ ಮಾಡಿದೀನಿ. ಇವತ್ತು ಕಡೆ ಶ್ರಾವಣ ಸೋಮವಾರ ಅಲ್ವಾ, ನಿಮ್ಮ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಚೆನ್ನಾಗಿರ್ಲಿ ಅಂತ. ಅಂದ್ರೆ ಯಾವ ದೇವಸ್ಥಾನದಾಗ ಅಕ್ಕ? ವೀರಭದ್ರ ಸ್ವಾಮಿ ದೇವಸ್ಥಾನ, ಅಳ್ಳೂರು. ಏನು ಮಾಡಿ ನಿಮ್ಮ ಆರೋಗ್ಯದಾಗ ಏನ ಏರುಪೇರು ಚೆಕ್ ಮಾಡಿ ಹೇಳಿ ಮೊದ್ಲು. ಇಲ್ಲ ಅಂದ್ರೆ ನಾನು ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ ಬಿಟ್ಟು ನನ್ ಬದುಕಲ್ಲ ಅಂದ್ರೆ ನಾನು ಯಾಕೆ ಈ ತರ ಅನ್ಸ್ಕೊಂತಿದ್ಯ ನೀನು? ಇದು ಬ್ಲಾಕ್ ಮಾಡಿದ್ವಲ್ಲ, ಅದ ಹೆಂಗ್ ಮಾಡಿದ್ರಿ? ಅದು ಬ್ಲಾಕ್ ಅನ್ನಾಗ್ಲಿ ವೈಟ್ ಅನ್ನಾಗ್ಲಿ, ನೀನ್ ನನಗ್ ಲವ್ ಮಾಡ್ತೀಯ ಇಲ್ವ ಹೇಳು ಅಂದ್ರೆ. ಎಲ್ಲ ಇದು ನಾವು ಆರೋಗ್ಯವಾಗಿದ್ದೀವೇನೋ ಅಂತ ಇದು ಮಾಡ್ಬೇಕಾಯ್ತು, ಪ್ರಾರ್ಥನೆ ಮಾಡ್ಬೇಕಾಯ್ತು ದೇವ್ರನ್ನ. ಯಾರು ಆರೋಗ್ಯವಾಗಿರೋದು? ನಿಮ್ದು. ನಾನು ಅದೆಲ್ಲ ಇರ್ಲಿ. ಈಗ ನೀನ್ ನಮ್ಮ ಮನೆ ಹತ್ರ ಬರ್ತೀಯ ಈಗ? ಇಲ್ಲ, ಇಲ್ಲಿ ನಾವು ಇದು ಇವಾಗಿನ್ನ ಹಾಸಿಗೆ ಹಾಕಿ ಮನಿಕಂತ ಇದ್ದೀವ್ರಿ. ಆಮೇಲೆ ಇದು ಸಣ್ಣಗ್ ಬೇರೆ ಮಳೆ ನಿಂತ ಐತಿ, ಈಚೆ ಕಡೆಗೆ ಹೋಗಕ್ಕೆ. ಆಮೇಲೆ ಆಫ್ ಮಾಡ್ಬಿಡಿ, ದೇವ್ರ ಪ್ರಾರ್ಥನೆ ಮಾಡಿ. ಇದೆಲ್ಲ ಏನು ಆಗಲ್ಲ ಇದ್ರಾಗೆ. ನನ್ ಮಗಳು ಮಾತಾಡ್ತಾಳೆ, ಇದ್ರಾಗೆಲ್ಲ ಏನು ಆಗಲ್ಲ. ಹಲೋ ಅಂಕಲ್. ಏನಮ್ಮ? ಎಂತಕ್ಕೆ ಊಟ ಆಯ್ತಾ? ಊಟ ಆಯ್ತಾ ಅಂದ್ರೆ ನಮ್ಮ ಮನೆಗೆ ಊಟ ಆಯ್ತಮ್ಮ. ಊಟ ಮಾಡಿ ಮನೆ ತಗೊಂಬ. ನಿಮ್ಮ ಅಮ್ಮಗೆ ಒಂದು ಬುದ್ಧಿ ಹೇಳಿ. ನಮ್ಮ ಅಮ್ಮ ಅಳ್ತಾ ಐತೆ, ಬನ್ನಿ. ನಿಮ್ಮ ಅಮ್ಮ ಅಳ್ತಾ ಐತೆ? ಬನ್ನಿ ಮನೆ ತಕ್ಕೆ. ಇದೇನ ಡ್ರಿಂಕಿಂಗ್ಸ್ ಮಾಡ್ತಾರ? ಕೇಕ್ ತಗೊಂಡ್ ಬನ್ನಿ. ಅಲ್ಲ, ಡ್ರಿಂಕ್ಸ್ ಮಾಡ್ತಾರ ನಿಮ್ಮ ಅಮ್ಮರು? ಇಲ್ಲ. ಅದೇ ದೇವ್ರ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ, ಗೋಳಾಡ್ತಾರೆ. ಆಲೆ ಮಾಡೈತೆ ದೇವ್ರ ಪ್ರಾರ್ಥನೆ. ಮತ್ತೆ ಗೋಳಾಡ್ತಾವ್ರೆ ದೇವ್ರ ಅಂತ ಯಾವ್ದು ಕೇಳ್ಕೊಂತಾರೆ? ಗೋಳಾಡ್ ಕೇಳ್ಕೊಂತಾರ ಅಥವಾ ಅದೇನೋ ಅರ್ಚನೆ ಕೇಳ್ಕೊಂತಾರ? ನೀವ್ ಬರ್ಲಿಲ್ಲ ಅಂತ ಹೇಳ್ತಾ ಇದ್ ಕುತ್ಕೊಂಡ್ ದೇವ್ರ ಮನೆಯಲ್ಲಿ. ನಾನ್ ನೋಡೇ ಇಲ್ವಲ್ಲಮ್ಮ ನಿಮ್ಮನ್ನ. ನೀವು ನಿಮ್ಗೆ ನೋಡು, ಸಣ್ಣ ಮಗ ನಿಮ್ಮನ್ನ ಬೈಬಾರ್ದು. ನಿಮ್ಮನ್ನ ನೋಡೇ ಇಲ್ಲ ನಾನು. ನಮ್ಮ ಮನೆಯಲ್ಲಿ ಏಯ್ ನೋಡು, ನನಗೆ ರೇಗಿಸ್ಬಾರ್ದು. ನಾನ್ ಹೆಂಗಿದ್ದೀನಿ ಹೇಳು? ಟೂರಿಗೆಲ್ಲ ಹೋಗಿದ್ವಲ್ಲ, ಮೈಸೂರಿಗೆಲ್ಲ. ನಾನ್ ಹೆಂಗಿದ್ದೀನಿ ಹೇಳು? ದಪ್ಪಗೆ ಚಿನ್ನದ ವಾಲೆ ಹಾಕೊಂಡು ಕಿವಿಗೂ ಬಂದಿದ್ರಲ್ಲ. ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀಯ ನೀನು? 3ನೇ ಕ್ಲಾಸು. ನೀನ್ ಓದೋ ಕಡೆ ಜ್ಞಾನ ಕೊಡು. ನಿಮ್ಮ ಅಮ್ಮಗೆ ಯಾವ್ದಾನ ಪಾಯ್ಸಣ ಈಗ ಸಾಯ ಹಾಕ್ಬಿಡು. ಅಂದ್ರೆ ಹಲೋ, ನಾನು ತುಂಬಾ ಸ್ನಾನ ಮಾಡ್ಕೊಂಡು ಲೆಗ್ ಸೋಪ್ ಹಾಕೊಂಡು ಎಲ್ಲ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ಹಲೋ, ನಾನು ಇವತ್ತು ಲೆಗ್ ಸೋಪ್ ಹಾಕೊಂಡು ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋಣ ಬನ್ನಿ ಅಂದ್ರೆ. ಸ್ನಾನ ಮಾಡಿದ್ರೆ ಮುದ್ದೆನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆ ಕಳವ. ನೀನು ನಮ್ಗೆ ಏನು ಫೋನ್ ಮಾಡ್ತೀಯ? ಆತರ ಅಲ್ಲ ಅಂದ್ರೆ ಸುಮ್ಮ ಮಾಡಮ್ಮ. ಹಲೋ ಬರ್ತೀಯ ಇಲ್ವೋ ನೀನು? ರೋಡಾಗ ನಿಂಗೆ ಏನು ಆಕ್ಸಿಡೆಂಟ್ ಆಗು ಸಾಯಲ್ವಲ್ಲೋ ಲೋಪರ್ ಸೋಳೆ ಮಗನೇ? ನಮ್ಗೆ ಯಾಕಾಗ್ತೈತೆ? ನಿಂಗ್ ಲಕ್ಕವನು ಹೊಡಿಲಿಲ್ವಲ್ಲ ಇಡ್ ದಿವಸ ಆದ್ರೂ. ನನ್ನ ಇಷ್ಟ ಅನ್ಸ್ಕಂತಿಯಲ್ಲ ನಿನ್ಗೆ. ನಾನೇನ ಅನ್ಸಿದ್ದೀನಕ್ಕ. ಮತ್ತೀಗ ನನ್ ಯಾಕೆ ಬಾ ನಿನ್ನ ಹತ್ರ ದುಡ್ಡು ಕೇಳದ್ನ ಕಾಸು ಕೇಳದ್ನ ಕೇಳ್ತಿರೋದ್ ನೀನ್ ಸಾಮಾನ್ ತಾನೆ ನಾನು. ಇದು ನಮ್ಗೆ ನಾವೇನು ಅಂಗಡಿ ಸಾಮಾನ್ ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ. ನಮ್ಗೆ ಏನಕ್ ಬೇಕು ಇನ್ನೊಂದು? ನಾವ್ ಸೀದಾ ಬಂದು ಈ ದಿಬ್ಬೂರ್ ರೋಡಾಗ ಹಾಕಿ ಬಂದು ಮನೆ ಸೇರ್ಕೊಂಡ್ಬಿಡ್ತೀವಿ. ಕಣ್ಣು ಬೇರೆ ಕಾಣಲ್ಲ ನಮ್ಗೆ. ಅಂಗಡಿ ಸಾಮಾನ್ ಅಲ್ಲ, ನಿನ್ ಸಾಮಾನು. ಅನ್ನ ತಿನ್ನ ಬಾಯಿಗೆ ಏನ್ ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ? ನನ್ಗೇನ್ ಗೊತ್ತಾ ಅಂದ್ರೆ
ನೀನು ಅಷ್ಟು ತಪ್ಪುಗೆ ಅಷ್ಟು ಗುಂಡುಗೆ ಇದೆಯಲ್ಲ, ನಿನ್ ನೀನ್ ಎಷ್ಟು ಚೆನ್ನಾಗಿರ್ಬೇಕು, ಎಷ್ಟು ಉದ್ದ ಇರ್ಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ. ಈ ನಿಮ್ಮ ಅಕ್ಕಪಕ್ಕದಾಗ ಯಾವ ಕುದುರೆ ಕತ್ತೆಗಳಿಲ್ವಾ? ನೀನು ಅದಕ್ಕಿಂತ ಚೆನ್ನಾಗಿ ಇದೆಯಲ್ಲ ಅಂದ್ರೆ. ಹಲೋ, ಆಯ್ತು 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 ಏನಾಯ್ತು? ಬೆಳಿಗ್ಗೆ ಮಾಡಿ, ಬೆಳಿಗ್ಗೆ 8 ಗಂಟೆ ಹೊಡೆದಿ ಬರ್ತೀನಿ. ಬೆಳಿಗ್ಗೆ ಇಲ್ಲ, ಇಲ್ಲಿ ಗಲಾಟೆ ಶುರುವಾತ್. ಆಯ್ತು. ಹಲೋ ಅಲ್ಲ ನೋಡಿ, ತಿರ್ಗಾ ಮಾಡ್ತೀನಿ ನಾನು. ನರಸಿಂಹಸ್ವಾಮಿ ಮೇಲೆ ಆಣೆ, ನಿಮ್ ಮನೆ ಹಾಳಾಗೋಗತ್ ಕಟ್ ಮಾಡಿದ್ರೆ. ಓ ಇಲ್ಲ, ಚಾಪೆ ಚಾಪೆ. ಹಲೋ, ಚಾಪೆ ಚಾಪೆ. ಏನ್ ಚಾಪೆ ಚಾಪೆ? ಆಚೆ ಕಡೆ ಬ್ಯಾಡ, ಆಚೆ ಕಡೆ ಮನಿಕೋ ಅಂತವ್ರ. ನಮ್ಮವ್ವ ಪರ್ಕೆ. ಬ್ಯಾಡ, ಸೀದಾ ನಮ್ಮ ಮಂತಾಗ ಬಂದ್ಬಿಡು. ಪರ್ಕೆ ನಮ್ಮಮ್ಮ. ಅಲ್ಲ, ನೀ ಸೀದಾ ನಮ್ಮ ಮಂತಾಗ ಬಂದ್ಬಿಡು, ಇಬ್ರು ಬೆಡ್ರೂಮ್ ಮನಿ ಕಣಣ್ಣ. ಭೀಮಸಂದ್ರಿಂದ ಅಕ್ಕ ಆಚೆ ಇಟ್ಕ ಅಂತ ಅವ್ರೆ, ಆಚೆ ಕಡೆಗೆ. ನಮ್ದು ಭೀಮಸಂದ್ರದಿಂದ ಆ ಕಡೆಗೆ ಇರೋದು ಮನೆ, ಮೆಡಿಕಲ್ ಕಾಲೇಜ್ ಹತ್ರನೇ ಇರೋದು ನಮ್ದು. ಅಲ್ಲಿಗೆ ಬಾ, ಬೆಡ್ರೂಮ್ ಆಗಿ. ನಾನ್ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಹಂಗಂದ್ರೆ ಲಕ್ಕ ಹೊಡಿತೈತೆ. ಬೆಳಗ್ಗೆ ಗೌರ್ಮೆಂಟ್ ಯಾವ್ದಾನ ಸಿವಿಲ್ ಬಸ್ ಬಂದು ಗುದ್ಬಿಡ್ತೈತೆ. ನರಸಿಂಹಸ್ವಾಮಿ ಮೇಲೆ ಆಣೆ ಇಕ್ಕಿದ್ದೀನಿ ನಾನು. ಎಲ್ಲಿರೋದು? ಹಾ, ಎಲ್ಲಿರೋದು ತಿಲಕಮ್ಮ? ಅಟ್ಟಿ ಲಕ್ಕಮ್ಮ ಎಲ್ಲಾನೇ ಇರ್ಲಿ, ನೀನ್ ಬಸ್ಸು ಆಕ್ಸಿಡೆಂಟ್ ಆಗಿ ಕೈ ಕಡೆ ಬಲ್ಗೈ ಒಂದ್ ಎಡಗಾಲ್ ಮುರಿದೋಗ್ಬಿಡ್ತತೆ. ಯಾಕಕ್ಕ? ಮತ್ತೀಗ ಫೋನ್ ಏನ್ ಕಟ್ ಮಾಡೋದು ನೀನು? ಅಟ್ಟಿ ಲಕ್ಕಮ್ಮಗೆ ಹೋಗ್ತೀನಿ ಅಂತೆ. ಮತ್ತೀಗ ಹಂದಿ ತಗೊಂಡೋಗಿ ಮಾಡಿಸ್ಬಿಡ್ತೀನಿ ನಿನಗೆ ಏನಾನ. ನಾನೇನ್ ನಿಮ್ದು ಜಮೀನ್ ತಗೊಂಡಿದ್ದೀನೋ ಅಥವಾ ಸೈಟ್ ಬರ್ಸ್ಕೊಂಡಿದ್ದೀನೋ ಅಥವಾ ನಿಮ್ ಮನೆ ಹಾಳು ಮಾಡಿದ್ದೀನೋ? ನಾನು ಅಷ್ಟೇ, ನಿನ್ನ ಹತ್ರ ದುಡ್ಡು ಕೇಳಿದಿನ, ಬಟ್ಟೆ ಕೇಳಿದಿನ, ಕಾಸು ಕೇಳಿದಿನ? ನಾನ್ ಕೇಳ್ತಿರೋದು ನಿನ್ ಸಾಮಾನ್ ತಾನೆ. ಚಾಪೆ. ನೀನ್ ಚಾಪೆ ಗೀಪೆ ಅಂತ ಅಂದ್ರೆ ನೋಡು, ನನ್ಗ ಅವೆಲ್ಲ ಗೊತ್ತಿಲ್ಲ. ಇದೇನ್ ಕರ್ಮ ಮಾಡಿದ್ದು ಸರ್. ಇವ್ರು ನಮ್ಮ ಕೃಷ್ಣೇಗೌಡ್ರು ಅಂತ ಅವ್ರ ಅವ್ರಿಗೆ ಫೋನ್ ಮಾಡ್ತೀನಿ. ಏನ್ ಕೃಷ್ಣೇಗೌಡ್ರು? ಅವ್ರು ಇಂಥವೆಲ್ಲಾನ ಬಾರಿ ನೋಡವ್ರೆ, ಅನುಭವಿಸಿದಾರೆ ಅವರು. ಅವರು ಆ ತರದೇನ? ಅಲ್ಲಲ್ಲ, ಅವ್ರು ನಿನ್ಗೆ ಇದು ಜೀವಮಾನದಾಗಿ ತುಮಕೂರು ಡಿಸ್ಟಿಕ್ ಆಗಿ ಕಾಲಿಕ್ ಬಾರ್ದು ಹಂಗ್ ಮಾಡ್ತಾರ ಅವ್ರು. ಅದನ್ನ ಬಿಟ್ಟಾಕಯ್ಯ, ನೀನ್ ಗಂಡ್ಸಲ್ವನಯ್ಯ ನೀನು? ಅದಕ್ಕೆ ಗಂಡ್ಸಾದ್ರೆ ನೋಡ್ ತಡಿ, ನಮ್ಮ ಅಮ್ಮ ಮಾತಾಡ್ತೈತೆ. ಹಲೋ ನರಸಿಂಹಪ್ಪ. ನೋಡಪ್ಪ, ನೋಡು, ನಾನು ಅವ್ರ ತಾಯಿ. ನೀನು ಆ ಥರ ಅವಳಿಗೆ ಮೋಸ ಮಾಡಬೇಡ, ಗೊತ್ತಾಯ್ತಾ? ನೋಡು, ನೀನು ದುಡ್ಡು ಕೊಡಬೇಡ, ಕಾಸು ಕೊಡಬೇಡ. ಅವಳು ಬಂದು ಮನೆಗೆ ಉಂಡ್ಕೊಂಡು ತಿನ್ಕೊಂಡು ಸ್ಕೂಲಾಗಿ ಮಗಿಗೆ ನಿನ್ನ ಹೆಸರು ಸೇರಿಸ್ತಾರೆ. ಅಮ್ಮ ಹೆಸರು ಬರ್ಕೊಂಡು ನೀನು ಹೋಗ್ತಾ ಬರ್ತಾ ಇರು, ಅಷ್ಟೇ ಸಾಕು. ದುಡ್ಡು ಕಾಸು ಐತೆ ಅವಳ ಹತ್ರ, ನೋಡ್ಕೊಂಡು ತಿನ್ಕೊಂಡು ಆರಾಮಾಗಿರು. ನೀನು ರಾತ್ರಿ ಹೊತ್ತು ನಮ್ಮ ಮನೆಗೇನು ಬರಬೇಡ, ಬೆಳಗ್ಗೆ ಹೊತ್ತು ಬಾ, ಓಡಾಡ್ಕೊಂಡು ಇರು ಅವಳ ಜೊತೆ ಮನಿಕೋ, ಹೋಗು, ಅಷ್ಟೇ ಕಣಪ್ಪ. ನಾವು ಕೇಳೋದು ಇನ್ನೇನು ಕೇಳಲ್ಲ ಕಣಪ್ಪ. ಲಾರಿ ಈ ಲಾರಿಗೆ ಅವ್ನು ಹೋದ, ಅವ್ನು ಬಂದ್ರೆ ಬರ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಅವ್ನು ಬಂದಿದ್ದ ಏನ್ ಬರಕ್ ಹೋಗ್ಬೇಡ. ನಾನ್ ಕೇಳ್ದೆ, ನರಸಿಂಹರಾಜಪ್ಪನ್ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಯ ಅಂತ. ಅವ್ರು ತುಂಬಾ ಚೆನ್ನಾಗಿದಾರಮ್ಮ, ತುಂಬಾ ಗುಂಡು ಚೆನ್ನಾಗಿದ್ದಾರೆ. ಅವ್ ಮನೆಗ್ ಬರ್ತಾರಲ್ಲ, ಅವಾಗ ಎಷ್ಟು ತಮಾಷೆ ಮಾಡ್ತಾರೆ ಗೊತ್ತಾ? ನಂಗೆ ಅವ್ರನ್ನ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ. ನಾನು ಅವರಿಂದ ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಅವಳೆ. ಆ ಸಂತೋಷ ಏನ್ಕಪ್ಪ ಕಿತ್ಕಂತೀಯ ನೀನು ಅವಳ ಕಡೆಯಿಂದ? ಹೇಳಪ್ಪ. ಅಲ್ಲ ಕಣಜ್ಜಿ, ನೀನು ಎಷ್ಟು ಜನ ಕೊಟ್ಟಿದ್ಯಾ? ಏನ್ಕಪ್ಪ? ಮಗಳು ಎಲ್ಲ ಚೆನ್ನಾಗಿರ್ಲಿ, ಅಳಿಯ ಮಗಳು ಅಂತ ಅನ್ನೋದ್ ಬಿಟ್ಟು ಅವನು ಹಾಳಾಗೋಗ್ಲಿ, ನೀನ್ ಬಾರಪ್ಪ ಅಂತ ಎಲ್ಲ ನಿನ್ಗೆ ಎಷ್ಟು ಜನ ಕೊಟ್ಟಿರ್ಬೇಕಜ್ಜಿ ನೀನು? ಆಮೇಲೆ ಇನ್ನೊಂದೇನ್ ಗೊತ್ತೇನಪ್ಪ, ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ಗೆ ಹೋಗ್ಬಿಟ್ಟು ಮೆಡಿಕಲ್ ತಗೊಂಬರಪ್ಪ. ಇದು ಎಲ್ಲ ಗುರುಗಳು ಪಾಠ ಮಕ್ಳಿಗೆ ಕಲಿಸ್ತಾರೆ ಅಂತ ಕಾರ್ಮೆಂಟಿಗೆ ಸೇರಿಸ್ತಾರೆ. ಎತ್ತ ತಾಯಿ ಮೊದಲನೇ ದೇವ್ರು ಅಂತ ಪೂಜೆ ಮಾಡ್ತಾರೆ. ಎತ್ತ ತಾಯಿಯ ಋಣ ಎಂತದ ತಾಯಿ ಅಂತ ಹಾಡೈತೊಂದು. ಎಲ್ಲದಕ್ಕೂ ನೀನು ಬೆಂಕಿ ಇಕ್ಕ ಮಾತು ಆಡ್ತಾ ಇದ್ಯಲ್ಲ, ನಿನ್ಗೆ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕಜ್ಜಿ ನೀನು? ಏನ್ಕಪ್ಪ ನನ್ಗೆ ಈ ತರ ಬೈತಿದ್ದೆ ಅಲ್ಕರ್ ಮಾತು? ಅದಲ್ಲ, ತಾಯಿ 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 ಚಿನ್ನದ ತಾಯಿ ಬೆನ್ನಿನ ತಾಯಿ ಅಂತ ಹಾಡೈತಲ್ಲ, ಕೇಳಿದ್ರಾ? ನಾನಂತ ಅದನ್ ಕೇಳಿಲ್ಲಪ್ಪ. ನಾವ್ ಯಾವ್ದು ಗೊತ್ತಾ? ಜುಮ್ 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 ರೋಮಾಂಚನ, ಅದನ್ನ ಕೇಳಿದೀವಿ. ನೀನು ನೀನು ಕರೆಕ್ಟ್ ಆಗಿ ನಿಮ್ಮ ಅಪ್ಪ ಮುಟ್ಟಿದ್ಯಾ? ತಾಯ ವಯಸ್ಸು ಬಂದ್ರು ಜುಮ್ ಜುಮ್ ಅಂತೀಯಲ್ಲ ನೀನು. ಅದೊಂದು. ಇನ್ನೊಂದು, ರಾತ್ರಿ ಆಯ್ತು ಮಲಗೋಣ, ನನ್ಗೂ ನಿನ್ಗೂ ಸೋಬಾನ.
ಮುದುಕಿ ಇನ್ನೇನ ಕೆಟ್ಟ ಮಾತಾಡ್ತೀನಿ ಈ ಮೊಮ್ಮಗಳೈತೆ ಮಗ್ಳಗೆ ಮಗಳವ್ರೆ ನೀನ್ ಇವತ್ತು ನಾಳಿಕ ಸಾಯಂಗಿದ್ದೆ ನೀನ್ ಇಂತ ಮಾತಾಡ್ರಿ ನಿನ್ಗೆ ಯಾರನ್ನ ಒಟ್ಟು ವಿಷಯಕ್ಕೆ ಸಾಯ ಹಾಕ್ಬಿಡ್ತಾರ ನಿನ್ನ. ಇಲ್ಲ ನೀನ್ ಬಾ ನಮ್ಮ ಮನೆಗೆ ಏನಕ್ ಬರ್ತಾ ಇಲ್ಲ ನನ್ ಮಗ್ಳು ತಕ್ಕೆ. ನನ್ ಮಗ್ಳು ಚೆನ್ನಾಗೋಳ್ ನೋಡಕ್ ತುಂಬಾ. ಅದಕ್ಕೆ ಏನ್ ಮಾಡೋಣ? ಬಾ ಬಂದೊಳಗೊಂದ್ ಮುತ್ತಂತೆ ಕೊಡಕ್ಕಿಲ್ವಾ? ಏನಕ್ ನೀನ್ ಮುತ್ ಕೊಡ್ತಾ ಇಲ್ಲ? ಅಲ್ಲ ಇದು ನಿಮ್ಮ ಮಕ್ಳಿಗೆ ಅಳಿನ ಮಗಳು ಮೊಮ್ಮಕ್ಳು ಚೆನ್ನಾಗವ್ರೆ ಅಂತ 100 ದೇವ್ರಿಗೆ ಹೋಗಿ ಅರ್ಕೆ ಮಾಡ್ಕೊಂಡು ಬೇಡ್ಕೊಂಡು ಬಟ್ಟೆ ಹಳ್ಳಿಯನೇ ಕಣಪ್ಪ, ನಾವೇನ್ ಬೇರೆ ತಿಳ್ಕೊಂಡಿಲ್ಲ. ನೀನ್ ನಮ್ಮ ಹಳ್ಳಿಯನೇ ದೇವ್ರು, ಅಳಿ ದೇವ್ರು ನೀನು, ಮುದ್ದಿನ ಅಳಿಯ. ಅವರು ಲಾರಿ ಡ್ರೈವರ್ ಅವ್ನ್ ಬಿಟ್ಟಾಕು. ನಿನ್ನ ಹತ್ರ ಕಿವಿಗ್ ವಾಲೆ ಐತೆ, ಉಂಗ್ರ ಐತೆ, ಚೈನ್ ಐತೆ ನಿನ್ನ ಹತ್ರ. ನೀನಲ್ವಾ ಮುದ್ದಿನ ಅಳಿಯ ನಮ್ಗೆ? ಮೊಮ್ಮಕ್ಳು ಮೊಮ್ಮಗ್ಳು ನಿನ್ನ ಹೆಸರು ಸೇರಿಸ್ತೀನಿ ಬಾ, ನೀನೇ ಅವ್ರಪ್ಪ ಅಂತ. ಹೆಸರು ಸೇರಿಸ್ಬಿಟ್ಟು ಇಲ್ಲಿ ನಮ್ಮದೆಲ್ಲ ಇದು ಈ ನಾಯಿ ಕೆರ ತಗೊಂಡ್ ರಪ್ಪ ಚಚ್ಕೊಂಬಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿದೆಲ್ಲ ಹುಟ್ಟಿದ ನನ್ನ ಮಗನೇ. ಮಕ್ಳು ಮರಿ ದೊಡ್ಡವ ಮದುವೆಗೆ ಬಂದವೆ, ಇಲ್ಲಿಗೆ ಬಂದಿದೆ ಅಂತ ಅಲ್ಲಿಂದ ಮನೆ ತಗೊಂಡ್ರೆ ಕೆರ ಹರ್ದಂಗ್ ಉಯ್ಕೊಂಬಂದ್ರೆ. ನಿಮ್ ಮನೆಯವ್ರಿಗೆ ಡೈವರ್ಸ್ ಕೊಟ್ಬಿಡು ಹೇಳ್ತೀನಿ. ಯಾರಿಗೆ? ನಿಮ್ ಮನೆಯವ್ರಿಗೆ. ಹೊಲ ಕಡ್ದು ಬಿಡ್ತಾರೆ. ಇರೋದು ಮುರ್ದೈತಲ್ಲ ಅದ್ರ ಸಂಜೆಗೆ. ಏನ್ನ ಕಡಿಯೋದು? ಮಕ ಮುಷ್ಣಿ ಅಲ್ಲನ. ಏನ್ಕೆ? ಮಕ್ಳು ಮರಿ ಬಿಟ್ಟು ಇಲ್ಲಿ ಬಂದಿದೆಲ್ಲ ನಾಲ್ ನನ್ನ ಮಗನೇ ಅಂತಾನ. ಈಗ ಅವಳಿಗೆ ಕೊಡ್ತೀನಿ ಮಾತಾಡಪ್ಪ, ಲಲ್ಲಿಗೇನೆ. ಚಿನ್ನು ಏನ್ ಮಾಡ್ತಿದ್ದೆ ಚಿನ್ನು? ನಿಮ್ಮ ಕೈ ಕೊಡಿದ್ದ ಸ್ವಲ್ಪ ಹೊತ್ತು. ಇಲ್ಲ, ಅವ್ರ ಅಮ್ಮ ಉಚ್ಚೆಗೆ ಅವಸರ ಆಗಿತ್ತಂತೆ, ಅಮ್ಮ ಉಚ್ಚೆ ಹೋಯ್ತು. ಕೊಡ್ಲಾ? ಉಚ್ಚೆ ಹೋಯ್ತಾಯ್ತಲ್ಲಿ. ಮುಂಡ್ಯಾರ ಕೊಡ್ಲಾ ಅಮ್ಮಂಗೆ? ನಾವು ಇಲ್ಲೆಲ್ಲ ಕಷ್ಟ ಬಿದ್ದು ಬಂದು ಮನೆಗಂತ ಅಕ್ಕಪಕ್ಕದ ಜನ ಹತ್ರ ಕೂಡ ಇದು ಬಾಳಕಟ್ಟಿ ಮಾಡ್ಕೊಂಡು ನನ್ನ ಕ್ಲೀನ್ ಆಗಿ ಉಯ್ದ್ಬಿಟ್ಟು ಬಾರಮ್ಮ. ನೀನೇನಮ್ಮ ಮಾತಾಡಕ್ ಲಂಗದ ಮೇಲೆಲ್ಲ ಉಯ್ಕೊಂಡ್ ಬಂದಿದ್ದೆ ನೋಡು. ಅಮ್ಮ ಬಂತ್ ನೋಡ್ ಲಂಗದ ಮೇಲೆಲ್ಲ ಉಚ್ಚ ಉಯ್ಕೊಂಡು. ಹೋಗತ್ತೆ ಅವ್ನ್ ತಾಯಿನ. ನೀವ್ ಎಷ್ಟು ಜನ ಕೂತಿರಿ ಮುಂಡ್ಯಾರ ನೀವು? ಏನಪ್ಪ ನರಸಿಂಹಪ್ಪ? ಏನು ಇಲ್ಲವಾ, ನೀನ್ ಹೋಗಿ ಗಂಜಿ ಹೋಗವ ಇನ್ನ ಹೊಸ. ಅಲ್ಲ ನೀನ್ ಬಾರಿ ಸದ್ಯ ಹೋಗ್ತೇ ನೀನು. ಉಚ್ಚೆಗೆ ಅವಸರ ಆಗಿತ್ತು, ನೀನ್ ಮಾತಾಡ್ಬೇಕು ಅಂದಲ್ಲ, ಹಂಗೆ ಎದೊಳ್ದೆ ತೊಡೆಗೆಲ್ಲ ಚೋರ್ಕೊಂಡ್ ಹಂಗೆ ಬಂದ್ಬಿಡ್ತ ಕಣಪ್ಪ. ಹಂಗೆ ಒರೆಸ್ಕೊಂಡ್ ಬಂದೆ. ನನ್ಗೆ ಉಚ್ಚೆ ಯಾಕೋ ಎಲ್ಲೋ ಕಲರ್ ಬರುತ್ತಲ್ಲ, ಏನ್ ಕಮ್ಮರಿ? ನರಸಿಂಹಪ್ಪ, ಆಚೆ ಕಡೆ ಬ್ಯಾಡ, ಆಚೆ ಕಡೆ ಮನಿಕೋ ಅಂತವ್ರ. ನಮ್ಮವ್ವ ಪರ್ಕೆ ಬ್ಯಾಡ, ಸೀದಾ ನಮ್ಮಂತಾಗ ಬಂದ್ಬಿಡು. ಪರ್ಕೆ ನಮ್ಮಮ್ಮ ಅಲ್ಲ, ನೀ ಸೀದಾ ನಮ್ಮಂತಾಗ ಬಂದ್ಬಿಡು. ಇಬ್ರು ಬೆಡ್ರೂಮ್ ಮನಿ ಕಣಣ್ಣ. ಭೀಮಸಂದ್ರಿಂದ ಅಕ್ಕ ಆಚೆ ಇಟ್ಕ ಅಂತ ಅವ್ರೆ ಆಚೆ ಕಡೆಗೆ. ನಮ್ದು ಭೀಮಸಂದ್ರದಿಂದ ಆ ಕಡೆಗೆ ಇರೋದು ಮನೆ, ಮೆಡಿಕಲ್ ಕಾಲೇಜ್ ಹತ್ರನೇ ಇರೋದು ನಮ್ದು. ಅಲ್ಲಿಗೆ ಬಾ, ಬೆಡ್ರೂಮ್ ಆಗಿ. ಇದು ಮನೆಗೆ ಊಟ ಮಾಡ್ಬಿಟ್ಟು ಅಡಿಕೆ ಮಾರತಕ್ ಹೋಗಿ ನೀರ್ ಮುಟ್ಟೋದವ್ನು, ಗೊತ್ತಿಲ್ವ ನಿಮ್ಮಪ್ಪ? ಓ, ನನ್ಗೂ ಯಾಕೋ ನೀರ್ ಮುಟ್ಟೋದ್ ಬಗ್ಗೆ ಮಾತಾಡ್ಬೇಡ ನೀನ್. ನೋಡು ಅಂತಿದಂಗೆ ಹೊಟ್ಟೆ ನೋವು ಅಂದಾಗಲೇ ಗೊತ್ತಾ. ಕಾಸೇನ್ ಕೊಡ್ಬೇಡ, ಬಂದ್ ಕುಯ್ಕೊಂಡು ಹೋಗು. ಕುಯ್ಕೊಂಡು ಹೋಗು, ನಿಮ್ಮಪ್ಪ ಗಾಡಿ ಕಿತ್ಕೊಂಡ್ ಕಳಿಸ್ತಾನೆ. ನೀನು ಅರ್ಥ ಮಾಡ್ಕೊಂಡಿದ್ಯಲ್ವಾ? ಊಟ ಆಯ್ತಾ ಅದು? ಇಲ್ಲ, ಯಾಕೋ ಒಂಥರ ಯಾಕೋ ಹೊಟ್ಟೆ ಎಲ್ಲ ಹೇಳ್ಬಿಡ್ತೀನಿ ನಾನು. ಇವನೇ ಆಮೇಲೆ ಬರೀ ನಾನು ಕೆಟ್ಟ ಮಾತು ಬೈದ್ಬಿಡ್ತೀನಿ. ಏನ ಉಗುಸು ಪಸು ಹೇಳ್ಬಿಡು. ನಾನ್ ಯಾಕೆ ಬಿಡಕ್ ಹೋಗ್ಲಿ ನಿನ್ಗೆ? ಆಮೇಲೆ ಹೇಳ್ತೀನಿ ನಾನು, ಕೆಟ್ಟ ಮಾತು ಬೈದ್ಬಿಡ್ತೀನಿ ನಾವು. ಇಲ್ಲ, ಊಟ ನಿನ್ ಹೇಳೋದೇನು ಬೇಡ, ಯಾತ್ರ ಬೇಡ, ಆಮೇಲೆ ಹೇಳಿದೀನಿ. ಬ್ಯಾಡಿದ್ರೆ ಬಿಡಪ್ಪ ಹೋಗ್ಲಿ. ಅದೇನು ಇದ ಈಗ ಅಲ್ಲೇ ಯಾವನ ಗುಲಾಮ್ 7 ಸಲ ಬಿಟ್ಟವನೆ. ಯಪ್ಪ, ಈಗ ಯಾವ್ದನ್ನ ದೇವಸ್ಥಾನದಾಗೆ ನೀನೇ ನಿಮ್ ಹೆಂಡತಿಯವ್ರನ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು, ಅಲ್ಲಿಯವ್ರನ್ನ. ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ 6 ಮಕ್ಳು ಮಾಡಿ ಛತ್ರದಲ್ಲಿ ಮದ್ವೆ ಆಗ್ತೀವಿ. ನೀವು ಕ್ಲೀನ್ ಆಗಿ ಬಂದ್ ಶಾಸ್ತ್ರ ಎಲ್ಲ ಮಾಡ್ಬೇಕು, ಅಡ್ಗೆ ಮಾಡಿಸ್ಬೇಕು, ಚಪ್ರ ಹಾಕ್ಸ್ಬೇಕು, ಆಮೇಲೆ ದಾರೆ ಮಾಡಿಸ್ಬೇಕು, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೋಬೇಕು. ಕಾಯಿ, ನೀರು, ನಡಿ, ಚಪ್ರ, ಬೋಲ್ಡು ಇವೆಲ್ಲ ನೀವೇ ನೋಡ್ಕೋಬೇಕು. ಕೂಲಿ ಕೊಟ್ಟು ಮಾಡ್ತೇನೆ ಯಾವನ ಮದುವೆ ಬರಲ್ಲ, ಅದೇ ಮಾಡ್ಕೊಂತಾರೆ ಮಾಡ್ಕೊ.
ಅದೇನ್ ಮಾಡ್ಕೊಂತೀರ ಮಾಡ್ಕೊ ನೀವೆಲ್ಲ ಕೇಳೋದಕ್ಕೆ ನಾನು ಬಂದು ಎಲ್ಲ ಶಾಸ್ತ್ರ ಮಾಡ್ಕೊಡ್ಬೇಕಾ ಬಾರೆ ನನಗೆ ಬಿಪಿ ರೈಸ್ ಮಾಡಿ ಅವ್ರ ನಿಮ್ ಎಣ್ಣೆ ಹೆಂಡತಿ ಅಲ್ವನಯ್ಯ? ಅದಕ್ಕೆ ಎಣ್ಣೆ ಹೆಂಡತಿ ಅವನನ್ನ ಬೇರೆ ಮದುವೆ ಮಾಡ್ಕೊಳಕ್ ಮದುವೆ ಮಾಡ್ಕೊಡೋಣ ನಿಮ್ಮ ಅದೇ ನನ್ಗೆ ನೀನು ಅವ್ರ ಬಾಳ ಹಾಳ್ ಮಾಡಿದ್ಯಲ್ಲ. ನನ್ ಪಾಠಗಳು ಬಾಳ ನೀವು ಕೇಳೋದಕ್ಕೆ ನಾನು ಇದು ಮಾಡ್ಕೊಡ್ಬೇಕಂತ ಮದುವೆ ಮಾಡ್ಕೊಡ್ ಮನೋಜ್ ಮನೋಜ್ ಈಗ ಜೀವನದ ಬಗ್ಗೆ ಮಾತಾಡ್ತಾ ಇರೋದು. ಲಲ್ಲಿಯರ್ನ ನಿಮ್ ಮೊದ್ಲು ಮದ್ವೆ ಆಗಿದ್ರ ಇಲ್ವೋ? ಓಯ್ ಇವ್ರೆ ನನಗೆ ಕೆಟ್ಟ ಮಾತು ಬಂದ್ಬಿಡ್ತೀನಿ ಬಾಯಿಗೆ. ಸರ್ ಕೆಟ್ಟ ಪದಗಳನ್ನ ಸರ್ ದಯವಿಟ್ಟು ಕೆಟ್ಟ ಪದಗಳನ್ನ ಮಾತಾಡ್ಬೇಡ್ರಿ, ಗೊತ್ತಾಯ್ತಾ? ನೀವು ಯಾವ್ದಕ್ಕೂ ಕ್ಲಿಯರ್ ಆಗಿ ಮಾತಾಡಿ ಕ್ಲಿಯರ್ ಇವತ್ತು ಆಗ್ಬಿಡ್ಬೇಕು. ಇವತ್ತೇನ್ ಗೊತ್ತಾ, ಇವ್ರು ಏನ್ ಹೇಳಿದಾರೆ ಗೊತ್ತಾ, ಲಲ್ಲಿ ಅವರು ಮುಂಚೆ ಬಂದು ನಂಗೆ ಮದ್ವೆ ಆಗಿ ಕುಡ್ದು ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊರಟೋಗ್ಬಿಟ್ರು. ನಾನ್ ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ. ಹಲೋ, ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು. ನಾನು ನಮ್ ಫ್ರೆಂಡು ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದೀವಿ. ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ. ಇಬ್ರು ಮದ್ವೆ ಆಗಿರಿ, ಬೇಕಾದ್ರೆ ಅವ್ರು ಮದ್ವೆ ಆಗಿರಿ, ಅದನ್ನ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ರೇ. ನೀವ್ ಮೊದಲನೇ ಯಜಮಾನ್ರ ಅಂತಲ್ರಿ ಅವ್ರಿಗೆ? ಇಲ್ಲ ಸರ್, ನಾವ್ ಮೊದಲನೇ ಯಜಮಾನ್ರು ಇಲ್ಲ, ಎರಡನೇ ಯಜಮಾನ್ರು ಇಲ್ಲ, ಯಾರು ಅವ್ರ ನೋಡೇ ಇಲ್ಲ ಸರ್. ರೇ ಮತ್ತೆ ನಿಮ್ ಮಗು ನಿಮ್ಮಂಗೆ ಐತಲ್ರಿ. ನೀವು BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ಅಲ್ವನಪ್ಪ? ಮಗು ನಿಮ್ ಹೆಸರು ಹೇಳ್ತಾ ಇತ್ತಲ್ಲ ಎಲ್ಲ. ನಿಮ್ ಮಗಿಗೂ ಹೇಳ್ಕೊಡ್ರಿ, ಹೆಸರ ಹೇಳ್ತೈತಿ. ರೇ ನೀವು ಆತರ ಬಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಈಗ ನಾಟಗಾರ ನಮ್ಗೇನ್ ಗಾಡಿಯೇನು ಪ್ರಯತ್ನ ಐತೆ ಅದ್ರಿಂದ ಹಿಂಗ್ ಮಾಡಿದ್ರೆ ಸ್ವಾಮಿ ತಪ್ಪಾಯ್ತೇನೋ, ಏನೋ ಅವಾಗ ಅತಾಚೂರಿ ಆಗೋಯ್ತು, ನಾವ್ ಇವಾಗ ಬಾಳ್ ಕೊಡ್ತೀವಿ ಮದ್ವೆ ಏನೋ ಮಾಡ್ಕೊಂತೀವಿ ಅಂತ ಅವಳು ತುಳ್ಳಿ ಯಾರ್ಯಾರ್ದವ್ರು ಮಾತಾಡ್ರೆ ದುಡ್ಡೆಲ್ಲ ಉಸ ಮಾಡ್ಕೊಡು, ಅರ್ಧ ಬರ್ಧ ಕೊಟ್ಟಾರ ಅವ್ರ ಮನಸ್ಸು ಅಪ್ಪ ಅಮ್ಮ ಕೊಟ್ಟವ್ರು ಮಾತಾಡೋ ಮಾತಾಡ್ತಾರ. ನಮ್ಗೆ ತಲೆ ಕೆಡಕ್ ಮಾಡ್ರಿ, ನಾವೆಲ್ಲ ಹೊಟ್ಟಿದ್ವಿ. ಆಯ್ತಪ್ಪ, ತಲೆ ಕೆಡ್ಸಲ್ಲ. ಈಗ ಒಂದೊಂದೇನ್ ಮಾತು ಹೇಳ್ತೀನಿ ಕೇಳಿ ಸರ್. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನೇ ಮರ್ಯಾದೆಯಿಂದ. ಅಲ್ಲ ರೇ, ನಾನ್ ನಿಮಗ್ ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ ತಾನೇ. ಅದಕ್ಕೆ ನಾನ್ ಹೇಳ್ತೀನಿ ಗೊತ್ತಾ, ಈಗ ಲಲ್ಲಿ ಅವ್ರಿಗೆ ಮದ್ವೆ ಆಗಿದ್ದು ಆಯ್ತು, ನೀವು ಒಂದ್ ಮಗು ಮಾಡಿದ್ದು ಆಯ್ತು, ಬಿಟ್ಟು ಬಂದಿದ್ದು ಆಯ್ತು. ರೇ ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ. ಇಬ್ರು ಬಾಳ್ ಕೊಡ್ತಾ ಇದೀವಿ. ನೀವೇ ಎಲ್ಲಾನು ದೇವಸ್ಥಾನದ. ಹಲೋ 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 ರೇ ಸ್ವಾಮಿ, ನೀನ್ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಅಲ್ಲಿ ಇಲ್ಲಿ ಮಾತಾಡ್ಬೇಕ ಫೋನಾಗೆ. ಹಲೋ ಹಲೋ ಹೇಳಿ. ಈಗ ಯಾವ್ದನ್ನ ದೇವಸ್ಥಾನದಾಗೆ ನೀನೇ ನಿಮ್ ಹೆಂಡತಿಯವ್ರನ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು. ಅಲ್ಲಿ ಅವ್ರನ್ನ ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ 6 ಮಕ್ಳು ಮಾಡಿ ಛತ್ರದಲ್ಲಿ ಮದ್ವೆ ಆಗ್ತೀವಿ. ನೀವು ಕ್ಲೀನ್ ಆಗಿ ಬಂದ್ ಶಾಸ್ತ್ರ ಎಲ್ಲ ಮಾಡ್ಬೇಕು, ಅಡ್ಗೆ ಮಾಡಿಸ್ಬೇಕು, ಚಪ್ರ ಹಾಕ್ಸ್ಬೇಕು, ಆಮೇಲೆ ದಾರೆ ಮಾಡಿಸ್ಬೇಕು, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೋಬೇಕು. ಕಾಯಿ ನೀರು ನಡಿ ಚಪ್ರ ಬೋಲ್ಡು ಇವೆಲ್ಲ ನೀವೇ ನೋಡ್ಕೋಬೇಕು. ಕೂಲಿ ಕೊಟ್ಟು ಮಾಡ್ತೇನೆ ಯಾವನ ಮದುವೆ ಬರಲ್ಲ. ಅದೇನ್ ಮಾಡ್ಕೊಂತೀರ ಮಾಡ್ಕೊ, ಅದೇನ್ ಮಾಡ್ಕೊಂತೀರ ಮಾಡ್ಕೊ. ನೀವೆಲ್ಲ ಕೇಳೋದಕ್ಕೆ ನಾನು ಬಂದು ಎಲ್ಲ ಶಾಸ್ತ್ರ ಮಾಡ್ಕೊಡ್ಬೇಕಾ? ಅವ್ರ ನಿಮ್ ಎಣ್ಣೆ ಹೆಂಡತಿ ಅಲ್ವನಯ್ಯ? ಅದಕ್ಕೆ ಎಣ್ಣೆ ಹೆಂಡತಿ ಅವನನ್ನ ಬೇರೆ ಮದುವೆ ಮದುವೆ ಮಾಡ್ಕೊಡೋಣ ನಿಮ್ಮ ಅದೇ ನನ್ಗೆ. ನೀನು ಅವ್ರ ಬಾಳ ಹಾಳ್ ಮಾಡಿದ್ಯಲ್ಲ. ನನ್ ಪಾಠಗಳು ಬಾಳ ನೀವು ಕೇಳೋದಕ್ಕೆ ನಾನು ಇದು ಮಾಡ್ಕೊಡ್ಬೇಕಂತ ಮದುವೆ ಮಾಡ್ಕೊಡ್. ಯಾರನ್ನ ಬೇರೆ ನನ್ಗೆ ಮಾಡ್ದಂಗೆ ಬೇರೆ ಯಾರ್ಗಾರ ಮಾಡ್ರಿ ಎಲ್ಲ ಸಾಂಬಂದು ಹಾಕ್ಬಿಡ್ತಾರೆ ನಿಮ್ಗೆ. ಏನ್ ಹಾಕ್ಬಿಡ್ತಾರೆ? ಮದುವೆ ಮಾಡ್ಕೊಟ್ಟು ಹೂಗಡ್ಡಿ ಕರ್ಪೂರ ಎಲ್ಲ ತಗೊಂಬಂದು ಆಸ್ತಿ ಹಾಕೊಟ್ಟು ಇದು ಎಂಟದು ಆಗ್ಬಿಟ್ಟಿದ್ ಮಗಿಗೂ ಅದನ್ನೆಲ್ಲ ಹೇಳ್ಕೊಟ್ರೆ ಮಾಡ್ತೈತಿ. ಹಂಗ ಹೇಳ್ತಾ ಇದ್ದೀವಿ. ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ ಅವ್ರ 10 ರೂಪಾಯಿ ಐಟಂತಿಂದು ಇದು ಎಂತದು ಕಲ್ಲಿಡ್ಕೆ ಮಾಡ್ತಾರಲ್ಲ ಅದನ್ನ ಹೇಳು. ಅವ ನಮ್ಮ ಒಂದೇ ಮಾತು ಮಾಡ್ರಿ. ಇವತ್ತು ಅಂತ ಹೊತ್ತು ಮದುವೆ ಮಾಡ್ತೀನಿ ನಾನು ಮನ್ಸ ಹಾಕೊಂಡ್ರಿ. ಯಾರು ಇಬ್ರು ಮದುವೆ ಆಗ್ತಾರೆ ಅಂತ ಅವ್ರ ನಾನ್ ಸಪೋರ್ಟ್ ಮಾಡ್ಬೇಕಂತೆ. ಯಾರೋ ಇವ್ರು ನಾನ್ ತಲೆ ತಿಂದಿರ್ತೇನೆ ಅಂದ್ರೆ ಅವ್ರು ಯಾರು ಇಬ್ರು ಹೋಗ್ ಮಾಡಿದ್ರಂತೆ. ಅದಕ್ಕೆ ನಾನು ಮದುವೆ ಮಾಡಿ ಮುಂದಿಟ್ಟು ಮದುವೆ ಮಾಡ್ಕೋಬೇಕು. ಹಲೋ ನನ್ನ ಏನ ಮತ್ತೆ ಅದು ನಾನು ಎಲ್ಲ ಕುಂದಿಟ್ಟು ಮಾಡ್ಕೊಡ್ಬೇಕಂತ. ಮೆಟ್ಟಾಗಿ ಅಲ್ವಾ ಸಾಮಾನ್ಯರು ಅಲ್ಲ ಯಾರು ಅಲ್ಲ ಸ್ವಾಮಿ ಅವರು ಮದುವೆ ಮುಂದಿಟ್ಕೊಂಡು ಇಬ್ಬರು ಮದುವೆ ಆಗ್ತಾರೆ ಅಂತ ಅವ್ಳು ಯಾರು ಲೆಕ್ಕ ಹಾಕಿ ಕೊಡ್ರಿ. ತರ್ಲಿಕ್ಕೆ ಹೊಟ್ಟೆ ಮೇಲೆ ಕುಡಿದು ಬಿಡ್ತಾವೆ. ಇನ್ನೇನು ಯಾರು ತಲೆ ತಿರ್ಕೊಂಡು ಕುಕ್ಕೊಳ್ಳೋದು ನಾವೆಲ್ಲ ನಮ್ಮ ಯಾರು ನೋಡು ಎಲ್ಲಿ ಬಂದು ಅನ್ನೋದೇ ಮರ್ತೋದು ನೋಡಿ. ಯಾರು ಮಣ್ಣಿಗೆ ಹೋಗ್ಬೇಕು ನಾನೀಗ. ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕು ನಾನೇ ಮುಂದಿಟ್ಕೊಂಡು. ಹಲೋ ಹಲೋ ಲೈ
ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು, ಕೊಡ್ತೀನಿ, ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದ್ ಮಾಡಿ ಆರ ತಗೊಂಬಂದು ನಮಗ್ ಮಾಡಿ ಇವತ್ತು ಫಸ್ಟ್ ನೈಟ್ ಇವತ್ತು ರಾತ್ರಿ ನೋಡ್ರಿ ನೋಡ್ಕೊಡ್ರಿ ಯಾರ ಅಪ್ಪ ಮುಟ್ಟಿದಾಳ ಮಾತ್ರ ಎಲ್ಲ ಮದುವೆ ಮಾಡಿ ಪೆಟ್ರೋಲಿಗೆ ಕಾಸು ಹಾಕಿಸ್ತಾನೆ ಅಂತ ಅವನು ಚಾಟ್ನಾಯ್ಕ ಹಾಕಿಸ್ತಾನೆ ಅಂತ ನಾ ಗಾಡಿ ತಂದು ಮಾಡಿಕೊಂಡಿದ್ವಿ ಅದೆಲ್ಲ ಹೇಳ್ತಾರ ನೀನೇ ಮಾಡ್ಕೊಂಬೋದು ಏನ ಏನೇನ್ ಮಾಡ್ಕೋಬೇಕಾದ ನಮ್ಗೆ ಯಾಕೆ ಮಾಡ್ತೀಯ ನೀನ್ ಮುಂಚೆ ಮಾಡಿದ್ಯಲ್ಲಪ್ಪ, ಕುಡ್ದೆ ಮಾಡಿ ಎಲ್ಲ ಮಿಕ್ಕಿದ್ಯಲ್ಲ ಅವ್ನ ಮಗನ. ಸಂಬಂಧಿಕರಲ್ಲ ಯಾರಲ್ಲ ಸ್ವಾಮಿ ಅಲೋ ತಲೆ ಕೆಡ್ಸಿರ್ತಾರೆ ನೋಡು, ಮಂಡಿಗೋಣ ಅಂತ ಬಂದೆ ಮರ್ತೇ ಹೋತು. ಅಲೋ ಎತ್ತೋದು ಇವರು ಕರೆನ್ಸಿ ಹಾಕು ಅಂತ ಕೊಟ್ಟಿದ್ದೆ, ದುಡ್ಡು ಹೊತ್ತೇನೆ ನಮ್ಗೊಂದು ನೋಡಿ ಇನ್ನೂ ಹಾಕಿಲ್ಲ. ಅಲೋ ದುಡ್ಡು ಕೊಟ್ಟಿದ್ದೀನಿ. ಅಲೋ ಹೆಂಗೇನ ಮಾಡ್ಕೋವ್ರಿ. ಅಲೋ ಎಲ್ಲೆಲ್ಲಿ ಬಂದಿರೋದು? ಹಲೋ ಊಟ ಆಯ್ತಣ್ಣಿಯ? ಯಾರು ಮಧ್ಯಾಹ್ನ ತಿಥಿಗೆ ಹೋಗ್ದ ಅವ್ರ ಊಟಕ್ಕೆ ಹೋಗ್ ಬಂದ? ಮಧ್ಯಾಹ್ನ ತಿಥಿ ಊಟಕ್ಕೆ ಹೋಗ್ ಬಂದ? ತಿಥಿ ಊಟಿಗೆ ಹೊರಟಲ್ಲ. ಇವನ್ ಯಾರ ಅದೇ ಗೊಲಗೌಡ್ರು ಮಲೆಂಗಣ್ಣ. ನೀವ್ ಯಾರು? ನೀನ್ ಬೂಗುನಳ್ಳಿ ನಿಂತಿದ್ದೆ ಮತ್ತೆ ನೋಡ್ಕೊಂಡು. ನಮ್ಮ ಹುಡುಗ ಬಂದಿದ್ದ, ನಮ್ಮ ಫ್ರೆಂಡ್ ಬಂದಿದ್ರು, ಕೆಂಕೆಟ್ಲಿಗೆ ಆಟ ನಿಲ್ಲಿಸ್ತಾವ, ಲಗೇಜ್ ಆಟ ನಿಲ್ಲಿಸ್ತಾರಲ್ಲ ಅಂತ. ನೋಡಿ ಯಾರ್ಯಾರ ಒಂದ್ 3-4 ಜನ ನಿಂತಿದ್ರಿ. ನಮ್ಮ ಹುಡುಗ ನಾವು ಮಾತಾಡ್ಕೊಂಡು ನಿಂತಿದ್ದಾವ ಸ್ವಾಮಿ. ಹೌದಾ? ಹೋಗ್ ಬಂದ ನಾನು ಪರಮ ಅನ್ಕೊಂಡೆ ಅಣ್ಣ. ನೀನ್ ಯಾರು? ನಾನ್ ರಾಜ. ಕಿಳದೆಲ್ಲ ಕುಯ್ತಲ್ವ ರಗಣ? ಕಿಳದೆಲ್ಲ ಕುಯ್ತಲ್ವಾ? ವಿಳೆದೆಲ್ಲ ಕುಯ್ತಾ ಇಲ್ಲ ಕಣೆ, ಯಾಕೋ ಸೀಡೆ ಒಂಥರ. ಪಾರಿಗೆ ಹಂಗೆ ಬಿಡೋ, ಸುಮಾರಾಗಿರೋ ಇದ್ರ ಕುಯ್ಯೋ ಇಳದೆಲ್ಲ ನಮಗೊಂದು 10 ಕಟ್ ಕೊಡು. ಬಾ ಬೆಳಿಗ್ಗೆ ಕುಯ್ಕೊಂಡೋಗಿ ನೀನೇ ಅಂತ ಎಷ್ಟ್ ಬೇಕಷ್ಟು. ಅಂಬೋಳಿ ಕಾಯಿ ನಿಂದು ಒಬ್ಬಂದ್ರಾಗೆಲ್ಲ ಪ್ರಪಂಚದೊಳಗೆಲ್ಲ ಗುಜ್ಜಿಯಲ್ಲಿ ಬರೋದು. ಕುಯ್ಕೊಂಡು ಹೋಗ್ಬಾತ, ಏನ್ ಕಾಸೇನ್ ಕೊಡ್ಬೇಡ. ಇಲ್ಲ ನಮ್ಗೊಂದು 10 ಕಟ್ ಕೊಡಂಗಿದ್ರು ನೋಡು. ಏನ್ ಎಲ್ಲ ಕಿವಿ ಎಲ್ಲ ಬೂತಲೇನೆ ಬರೋದು. ಕಾಸೇನ್ ಕೊಡ್ಬೇಡ, ಬಂದ್ ಕುಯ್ಕೊಂಡು ಹೋಗು. ಕುಯ್ಕೊಂಡು ಹೋಗು, ನಿಮ್ಮ ಅಪ್ಪ ಗಾಡಿ ಕಿತ್ಕೊಂಡ್ ಕಳಿಸ್ತಾನೆ. ನೀನು ಅರ್ಥ ಮಾಡ್ಕೊಂಡಿದ್ಯಲ್ವಾ? ಊಟ ಆಯ್ತಾ ಅದು? ಇಲ್ಲ, ಯಾಕೋ ಒಂಥರ ಯಾಕೋ ಹೊಟ್ಟೆ ಎಲ್ಲ ಹೇಳ್ಬಿಡ್ತೀನಿ ನಾನು. ಇವನೇ ಆಮೇಲೆ ಬರೀ ನಾನು ಕೆಟ್ಟ ಮಾತು ಬೈದ್ಬಿಡ್ತೀನಿ. ಏನ ಉಸು ಪಸು ಬಿಡೋದಿದ್ರು ಹೇಳ್ಬಿಡು. ನಾನ್ ಯಾಕೆ ಬಿಡಕ್ ಹೋಗ್ಲಿ ನಿನ್ಗೆ? ಆಮೇಲೆ ಹೇಳ್ತೀನಿ ನಾನು, ಕೆಟ್ಟ ಮಾತು ಬೈದ್ಬಿಡ್ತೀನಿ ನಾವು. ಇಲ್ಲ ಊಟ ನಿನ್ ಹೇಳೋದೇನು ಬೇಡ, ಯಾತ್ರೆ ಬೇಡ, ಆಮೇಲೆ ಹೇಳಿದೀನಿ. ಬ್ಯಾಡಿದ್ರೆ ಬಿಡಪ್ಪ ಹೋಗ್ಲಿ. ಅದೇನು ಇದ ಈಗ ಅಲ್ಲೇ ಯಾವನ ಗುಲಾಮ್ 7 ಸಲ ಬಿಟ್ಟವನೆ. ಅಪ್ಪ ಯಾಕೆ ಬುಗುನಳ್ಳಿ ಕಡೆಗೆ ಬರ್ಲಿಲ್ಲ ಸಾಯಂಕಾಲ? ಇಲ್ಲಿ ಯಾರೋ ನಮ್ಮ ಹುಡುಗನ್ ಕಾರ್ ತಾಂತೀನಿ ಅಂತ ಹೇಳಿದ್ದ, ಅವ್ರ ಕಾರ್ನರ್ ಬಂದಿದ್ರು. ಇದು ಬರ್ಸನಹಳ್ಳಿ ಚಿಕ್ಕನಾಯ್ಕನಹಳ್ಳಿದೇವ. 80,000 ರೂಪಾಯಿ ಕೊಡಿ ಎಲ್ಲ ರೆಡಿ ಐತೆ. ನಮ್ಮ ಹುಡುಗ್ಗೆ ಜೇನ್ ಉಳ್ಕೊಂಡು ಸತ್ತೋಗ್ಬಿಡ್ತು. ಹೆಜ್ಜೇನ್ ಹುಳ ಹೆಜ್ಜೆನಳ್ಳಿಯಾಗ ಕುಕೊಂಬಿಟ್ಟು ಬೆಂಕಿ ಹಾಕಿ ಕುಕೊಂಬಿಟ್ಟವ್ರೆ ತೋಟದಾಗ ಅಲ್ಲಿ ಬರ್ಸನಹಳ್ಳಿಗೆ. ಬಿಡು ಅದನ್ನೇನ್ ಬೇಡ, ಈಗ ಕತೆ ಎಲ್ಲ ಬೇಡ. ಈಗ ಬೆಳಿಗ್ಗೆ ಬತ್ತಿ ಒಂಚೂರು ಒಂದ್ 5 ಸಾವಿರ. ನಾಳೆ ಇಲ್ಲ ರಾಜು. ಯಾಕೆ? ಇವತ್ತು ಅದೇ ಅವ್ರು ರಾಣಿಬೆನ್ನೂರನ್ನು ಬರ್ತೀನಿ ಅಂತ ಹೇಳಿದ್ನಲ್ಲ, ಆರಾಮಾಗಿ ಬಂದು ಊಟ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಟ್ಟವನಿ. ನಮ್ಮ ಹುಡುಗ ಬಂದಿದ್ದ ಮಾತಾಡ್ಕೊಂಡ್ ಕುತ್ಕೊಂಡು ಸುಮ್ಮನೆ ಹೋಗ್ಬಿಟ್ಟ. ಉನ್ನಾರು ಯಾರೋ ಫೋನ್ ಮಾಡಿರು ಅಲ್ಲೇನೆ ಬಂದವನೇ ಅಂತ ಅಂದ್ರು. ಬರೀ ನೀನ್ ನಾಮಕವ್ರಿಗೆ ಕೊಡ್ತೀಯ, ನಮ್ಮದವ್ರಿಗೆ ಕೊಡೋದೇ ಇಲ್ಲ ನೋಡು. ನಿಮ್ಮ ಅಪ್ಪ ಮಾಡಿದ್ರೆ ಖರ್ಚು ಮಾಡು. ನಿಮ್ಮ ಅಪ್ಪ ಮಾಡಿದ್ರೆ ನಿಮ್ಮ ಅಪ್ಪ ಮನೆಗೆ ಊಟ ಮಾಡಿ ಅಡಿಕೆ ಹೊರಗಡೆ ನನ್ಗೆ ಊಟ ಏನ್ ಬೇಡ. ಇದು ಮನೆಗೆ ಊಟ ಮಾಡ್ಬಿಟ್ಟು ಅಡಿಕೆ ಮಾರಕ್ ಹೋಗಿ ನೀರ್ ಮುಟ್ಟೋದವನು, ಗೊತ್ತಿಲ್ವ ನಿಮ್ಮಪ್ಪ? ನನ್ಗೂ ಯಾಕೋ ನೀರ್ ಮುಟ್ಟೋದ್ ಬಗ್ಗೆ ಮಾತಾಡ್ಬೇಡ ನೀನ್. ನೋಡು ಅಂತಿದಂಗೆ ಹೊಟ್ಟೆ ನೋವು ಅಂದಾಗಲೇ ಗೊತ್ತಾಗ. ಬಸ್ ಹೋದೆಲ್ಲ ಬಸ್ ನೋಡ್ಕೊಂಡು ಹೋದ ಹೋಗತ್ ಬಸ್ ಹೋದ್ಲು ಸಿರಾಕ್ ಹೋದಂಗ ಆತತ್. ನಮ್ದು ಯಾರು ಹತ್ತಿರ ನಮ್ಮ ಬಸ್ ಹೋತಲ್ಲೋ ನನ್ ಮಗಂತ ಮಾತಾಡ್ಕೊಂಡು. ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ರಾಯಚೂರು, ಮೈಸೂರು, ಚಿತ್ರದುರ್ಗ, ವಿಜಯಪುರ ಈ ಹತ್ತಿ ಬೆಳೆಯುವ ಜಾಸ್ತಿ ಊರುಗಳವು. ಗೊತ್ತಾಯ್ತಾ? ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ, 2ನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ದೀರೋ, ಹಾವೇರಿ ಜೀವನ ಮಾಡ್ತಿದ್ದೀರೋ, ಮೈಸೂರಲ್ಲಿ ಮಾಡ್ತಿದ್ದೀರೋ, ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀರೋ, ದಾವಣಗೆರೆಯಲ್ಲಿ ಮಾಡ್ತಿದ್ದೀರೋ, ಕಲಬುರ್ಗಿದಲ್ಲಿ ಮಾಡ್ತಿದ್ದೀರೋ, ರಾಯಚೂರಲ್ಲಿ ಮಾಡಿ ಬೆಳಗಾವಲ್ಲಿ ಮಾಡ್ತಿದ್ದೀರೋ? ನೀವ್ ಯಾರು ಹೇಳ್ರಿ? ಇದು
ನಮ್ದು ಬಳ್ಳಾಪುರ ಸ್ವಾಮಿ, ಇದು ದಾವಣಗೆರೆ ಅಲ್ಲ ನಮ್ದು. ನಾನು ಹಲೋ ಹಲೋ, ನಾನು ಒಬ್ಬ ಹತ್ತಿ ಮಾರಾಟ ಬೆಳೆಯನ್ನು ಹಾ, ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಬೆಳಗಾವಿ, ಮೈಸೂರು, ವಿಜಯಪುರ, ಕಲಬುರ್ಗಿ, ಬೆಳಗಾವಿ ಈ ತರ ಎಲ್ಲ ಊರಲ್ಲಿ ಹತ್ತಿಗಳು ಬೆಳೀತಾರೆ. ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ಯಾವ ದೀಪದಲ್ಲಿ ಹತ್ತಿಯನ್ನು ಜಾಸ್ತಿ ಬೆಳೀತೀರಾ, ಎಷ್ಟು ಮೂಟೆ ಬೆಳಿತೀರಾ, ಎಷ್ಟು ಕ್ವಿಂಟಲ್ ಬೆಳಿತೀರಾ, ಟ್ಯಾಕ್ಟ್ರಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ, ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ? ನಾವ್ ಯಾವ್ದು ದೀಪಾವಳಿ ನೀವು ಹೇಳಿದ ಏನು ಬೆಳೆಯಲ್ಲ ನಾವು. ಅಲ್ಲ ನೀವೇನು ಬೆಳೆಯೋದು ಅಂತ ಗೊತ್ತು. ನಮ್ಮ ಕರ್ಮ ಬಸ್ ಹೋತೇನಪ್ಪ. ಇಲ್ಲಿ ಯಾವ್ದು ಇಲ್ಲ ನಮ್ದು ಬಳ್ಳಾಪುರ ಸ್ವಾಮಿ. ನಮ್ಗೆ ಇದು ರಾಗಿ ಪಾಗಿ ಅಷ್ಟೇ. ತೆಂಗಿನಕಾಯಿ, ಅಡಿಕೆ ಗಿಡ ಅವೇ. ಇವ್ರೆ ನಮ್ಗೇನು ಮಾತಾಡ್ಸ್ಬಿಡ್ರಿ, ತಲೆ ನಮ್ದು ಸರಿ ಇಲ್ಲ. ಆಮೇಲೆ ಆರೋಗ್ಯ ಏರ್ಪೇರಾಗಿದೆ ನಮ್ದು. ಆಮೇಲೆ ಅಣ್ಣ, ನೀವು ರಾಗಿ ಬೆಳಿತೀರಾ, ತೆಂಗಿನಕಾಯಿ ಬೆಳಿತೀರಾ, ಭತ್ತ ಬೆಳಿತೀರಾ ಅಲ್ವಾ? ಭತ್ತನು ಕಮ್ಮಿ ಒಟ್ಟಾಗೆ. ತೆಂಗಿನಕಾಯಿ, ಅಡಿಕೆ, ರಾಗಿ ಬೆಳಿತೀರಾ. ತುಂಬಾ ಅತಿ ಹೆಚ್ಚು ಉತ್ಪಾದನೆ ಆಗಿದ್ದು, ಅತಿ ಹೆಚ್ಚು ಬೆಳೆಯನ್ನು ಬೆಳೆಕ್ಕಿಂತ ದೇಶ ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಮೈಸೂರು, ವಿಜಯಪುರ, ಬೆಳಗಾವಿ, ಕೊಪ್ಪಳ ಮಾಡ್ಕೊಂಡು ಮಾಡ್ಬರ್ಬೇಕಾದ್ರೆ ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಬೆಳೆದಾದ್ಮೇಲೆ ಚೀಲ ತುಂಬಿಡಿ, ಪ್ಲಾಸ್ಟಿಕ್ ಚೀಲ ತುಂಬ್ತೀರೋ, ಗೋಣಿ ಚೀಲ ತುಂಬ್ತಿರೋ, ಆಟೋದಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಟ್ಯಾಕ್ಟರ್ ತುಂಬ್ಕೊಂಡು ಹೋಗ್ತಿರೋ, ಕ್ಯಾಂಟ್ರಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಲಾರಿಯಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಮಂಡಿಗೆ ಹಾಕ್ತಿರೋ, ಇಲ್ಲ ನೀವೇ ಕೂರ್ಕೊಂಡು ಮಾರ್ಕೆಟ್ ಆಗಿ ಮಾರ್ತಿರೋ, ಕ್ವಿಂಟಲ್ ಗಂಟಲೆ ಮಾರ್ತಿರೋ, ಕೆಜಿ ಗಟ್ಲೆ ಮಾರ್ತಿರೋ, ಗ್ರಾಮ್ ಗಟ್ಲೆ ಮಾರ್ತಿರೋ. ಬಸ್ ಹೋದೆಲ್ಲ ಬಸ್ ನೋಡ್ಕೊಂಡು ಹೋಗತ್ತೆ. ಬಸ್ ಹೋದ್ಲು ಸಿರಾಕ್ ಹೋದಂಗ ಆತತ್. ನಮ್ದು ಯಾವ್ದು ಹತ್ತಿರ ನಮ್ಮ ಬಸ್ ಹೋತೆಲ್ಲೋ ನನ್ ಮಗಂತ ಮಾತಾಡ್ಕೊಂಡು. ಹಲೋ ಹಲೋ ಸ್ವಾಮಿ ಅವರೇ. ನೋಡಪ್ಪ, ಓ ಭಕ್ತಾದಿಗಳು ಅವಾಗಿಂದ ಮಾಡ್ತಾ ಇದ್ದ, ಅದಕ್ಕೆ ತಡಿಯಪ್ಪ ಒಂದ್ ನಿಮಿಷ ಬೇರೆ ಭಕ್ತಾದಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದೆ. ಓ ಈಗ ಎಲ್ಲ ಪೂಜೆ ಮಾಡಿ ಕಳ್ಸಿದೀನಿ. ನಿನ್ಗೇನಿಲ್ಲ, ಇನ್ನ ಕರೆಕ್ಟ್ 5 ದಿವಸದಲ್ಲಿ ನಿನ್ಗೆ ಒಳ್ಳೆ ಒಂದು ಶುಭ ಸಮಾಚಾರ ಬರುತ್ತೆ. ಹಣಕಾಸಿಂದು ಎಲ್ಲ ನಿಮ್ಗೆ ವ್ಯಾಪಾರ ವೃದ್ಧಿ, ಮನೆ ಕಡೆ ಸತಿಪತಿಯಲ್ಲಿ ನಿಮ್ಗೆ ಒಳ್ಳೆ ಹೊಂದಾಣಿಕೆ ಅದೆಲ್ಲ ಆಗುತ್ತೆ. ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಆಯ್ತಾ? ನೀನು ದೇವಿನ ಆರಾಧಿಸ್ಕೊಂಡು ಯಾವತ್ತನ ಈ ಕಡೆ ಬಂದು ಅಂದ್ಬಿಟ್ಟು ಹೋಗು. ನಿನ್ಗೆ ನಿಮ್ ಮನೆಗೆ ಆಗೋ ಒಂದು ಯಂತ್ರ ಕೊಡ್ತೀನಿ. ಅದನ್ನ ಕೋರಿಯರ್ ಕಳ್ಸಕ್ ಆಗಲ್ಲ. ಇಲ್ಲಿಗೆ ಬಂದಾಗ ನೀನೇನ್ ದುಡ್ಡು ಕೊಡ್ಬೇಕಾಗಿಲ್ಲ. ಭಕ್ತಿಯಿಂದ ನೀನ್ 10 ರೂಪಾಯಿ ಕೊಟ್ರು ನಾವು ಸ್ವೀಕಾರ ಮಾಡ್ತೀನಿ. ನಿಮ್ ಮನೆ ಹೆಸರು ಏನಪ್ಪಾ? ಅವ್ರ ಹೆಸರಾಗ ಕಳಿಸ್ಕೊಡ್ಬೇಕು. ನಮ್ಮ ಹೆಸರು ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಲೊಂದಿಲ್ಲ ಮುಂದೆ. ಅವೆಲ್ಲ ಬಿಡಪ್ಪ, ಕರೆಕ್ಟ್ ಆಗಿ ಹೇಳಪ್ಪ ನರಸಿಂಹರಾಜು. ವಿಶಾಲಮ್ಮ ಅಂತ ಸ್ವಾಮಿಗಳೇ. ವಿಶಾಲಮ್ಮ. ಯಾರ ರಾಶಿ? ಯಾರ ರಾಶಿ ಅಂತ ಅಂದ್ರೆ ಯಾರ ರಾಶಿ? ರಾಶಿ ಗೊತ್ತು, ನಂದು ವೃಶ್ಚಿಕ ರಾಶಿ. ನರಸಿಂಹರಾಜು ವಿಶಾಲಮ್ಮ. 1 3 3 2 6 6 3 9 ತಾಯಿ. ಅವರು ನೀನು ಅವ್ರನ್ನ ಮದುವೆ ಆಗಂಗೆ ಇಲ್ವಲ್ಲಪ್ಪ? ನಿನ್ಗೆ ಅವ್ರಿಗೂ ಆಗ್ಬಾರದಿಲ್ಲ, ಕಂಕಣ ಬಗ್ಗೆ ಕೂಡೇ ಬರಲ್ಲ. ಮದುವೆ ಆಗಿದ್ದೀನಿ ಸ್ವಾಮಿ, ಮೇಲೆ ಮಕ್ಕಳಿದಾವೆ. ಅವ್ರಿಗೆ ನೀನು ನೋಡಿದ್ರೆ ನಿನ್ ಜಾತಕದ ಪ್ರಕಾರ ನೀನು ಇನ್ನೊಬ್ಬ ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. 3 ಅಕ್ಷರ ಅವ್ರಿಗೂನು. ಅವ್ರ ಮದ್ವೆ ಆಗ್ಬೇಕಾಯ್ತು. ನೀನು ಏನೋ ದೈವ ಇದರಿಂದ ನೀನ್ ಇವ್ರ ಮದ್ವೆ ಆಗಿದ್ಯಾ. ಈಗೆಲ್ಲ ಕಂಕಣ ಬಗ್ಗೆ ಐತೆ ಸ್ವಾಮಿ. ಯಾರಿಗೆ? ನಮಗೆ. ಎಷ್ಟಪ್ಪ ವಯಸ್ಸು ನಿಂಗ ಆಲಿ? ಎಲ್ಲ ಇದು ವಯಸ್ಸಾದಂಗ್ ಕಾಣಲ್ಲ, ಬಣ್ಣ ಅದು ಹಾಕಿಸ್ಕೊಂಡಿದೀವಿ. ಅಂಕಲ್ ಅಂತಾರ ಸ್ವಾಮಿ ಎಲ್ಲ ಹೋದ್ರೆ, ಅದಕ್ಕೋಸ್ಕರ. ಹೌದಾ? ಅದನ್ ಬಿಡು. ನಿನ್ನ ಜಾತಕದ ಪ್ರಕಾರ ನರಸಿಂಹರಾಜು ಹೇಳ್ಬೇಕು ಅಂದ್ರೆ ನೀನು ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಏನೋ ಅಡಚಣೆಗಳಾಗಿ ನೀನು ಈ ವಿಶಾಲಮ್ಮನ ಕಟ್ಕೊಂಡಿದ್ಯಾ ಅಲ್ವಾ? ಆಯ್ತು, ಒಳ್ಳೇದು. ನಿಂಗೆ ಇಷ್ಟ ಇರ್ಲಿಲ್ಲ ಈ ಮದ್ವೆ ಆಗಕ್ಕೆ? ಇಷ್ಟ ಇತ್ತ ನಿನ್ಗೆ? ಇಲ್ಲ ಸ್ವಾಮಿಗಳೇ. ಈ ಮದ್ವೆ ಆಗಕ್ಕೆ ಇಷ್ಟ ಇರ್ಲಿಲ್ಲ ನಿನ್ಗೆ. ನೀನು ರತ್ನಮ್ಮ ಅನ್ನೋಳ್ನ ಮದ್ವೆ ಆಗ್ಬೇಕಾಗಿತ್ತು ಅಲ್ವಾ? ನಾಟ್ರಿ ಜಬಲ್ ಬರ್ತೈತಿ ನೋಡಿ. ಹಲೋ ಹಲೋ ಹಲೋ. ಅವಾಗೆಲ್ಲ ಡ್ರಾಯರ್ ಎಲ್ಲ ಸುಟ್ಟ ಹಾಕ್ಯವ್ರಿ.
ಹಲೋ ಸ್ವಾಮಿ ಇದೇ ಸ್ವಾಮಿ ಸ್ವಾಮಿ ನರಸಿಂಹರಾಜು ರಾಂಗ್ ನಂಬರ್ ಗೊತ್ತಾಯ್ತು ಸ್ವಾಮಿ. ನರಸಿಂಹರಾಜು ದೈವಿನ ಆರಾಧನೆ ಮಾಡ್ಕೊಂಡಿರ್ತಕ್ಕಂತ ನಾನು ನನ್ನ ಬಗ್ಗೆ ನೀನು ಅಪಹಾಸ್ಯ ಮಾಡಿದ್ರೆ ನಿನ್ನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ. ನಾನು ಕೇಳೋ ಪ್ರಶ್ನೆಗೆ ನೀನು ಆನ್ಸರ್ ಮಾಡ್ಬೇಕು. ತಪ್ಪು ಅನ್ನು ಸರಿಯಾದ ಸರಿ ಅನ್ನು. ನಾನು ನಿಂಬೆಹಣ್ಣು ಕರಿ ನಾಟಿ ಕೋಳಿ ಇಟ್ಕೊಂಡು ಕುಯ್ದು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲಪ್ಪ ನಾನು. ಹಲೋ ಅಲ್ಲ ಸ್ವಾಮಿ, ಇಲ್ಲಿ ನಮ್ಮ ಮನೆ ಒಳಗೆ ಇರ್ತೀವಿ, ಸಣ್ಣ ಬೇರೆ ಮಳೆ ನಿಂತಿದೆ, ಆಚೆಗೆ ಹಾಕ್ಯಾರುವಂತ ಅಲ್ಲಪ್ಪ, ನಾನು ಮಡಕೆ ಕುಡ್ಕೆ ಕರೆ ಕೋಳಿ ಕೊರೆ ಬೆಕ್ಕು ಇಟ್ಕೊಂಡು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲ ನಾನು. ದೇವಿನ ಆರಾಧನೆ ಮಾಡಿ ತಪಸ್ಸು ಮಾಡ್ಕೊಂಡು ದೈವ ಸಿಗ್ದಿ ನಮ್ಮ ತಂದೆ ಕಾಲು ಮುತ್ತದ ಕಾಲಿನ ಅದನ್ನೇ ರೂಢಿಸ್ಕೊಂಡ್ ಬಂದಿರೋದು, ಗೊತ್ತಾಯ್ತಾ? ಆ ತರ ಎಲ್ಲ ನೀನು ಅಪಹಾಸ್ಯ ಮಾಡಿದ್ರೆ ಬೆಳಿಗ್ಗೆ ಏನ್ ಬೇಕೋ ಮಾಡೋ ಶಕ್ತಿ ನನ್ಗೆ ದೇವ್ರು ಕೊಟ್ಟಿದ್ದಾನೆ, ಗೊತ್ತಾ? ಬೆಳಿಗ್ಗೆ ಬಿಡಿ ಸ್ವಾಮಿ, ಇಷ್ಟ ಮನೆ ಕಂಡಿದ್ವಿ, ಸಣ್ಣ ಗರಿತಾ ಇತ್ತು, ಆಮೇಲೆ ಆಚೆ ಕಡೆಗೆ ಮನೆ ಕಳಂಗ. ನಿನ್ಗೆ ಇಷ್ಟ ಬಂದಾಗ ಹೇಳಕ್ಕೆ ನಾನ್ ನಿನ್ ಮನೆ ಆಳ? ಇಲ್ಲ ಸ್ವಾಮಿ, ಒಳ್ಳೇದು ಒಳ್ಳೇದು. ನಾನ್ ನಿನ್ ಮನೆ ಆಳನಪ್ಪ? ಇಲ್ಲ ಸ್ವಾಮಿ. ನೋಡ್ತೀಯ ಬೆಳಿಗ್ಗೆ ಎಷ್ಟೊತ್ತು ನಿನ್ ಮನೆಯೊಳಗೆ ಏನ್ ಮಾಡ್ತೀನಿ ಅಂತ ಹಂಗಾರೆ? ಎಲ್ಲ ಸ್ವಾಮಿ, ನಾವು ಇಲ್ಲಿ ಮಳೆ ನಿಂತ ಐತೆ, ಹಿಂಗೆಲ್ಲ ಅದು ಇದು ಹೇಳಿದೆ, ಆಚೆಗೆ ಮನೆ ಕಾಂದರು ಅಂತ ಅಷ್ಟೇ, ಇನ್ನೇನು. ಏನಪ್ಪಾ ಹಿಂಗೆಲ್ಲ ಹೇಳ್ತಾ ಇದ್ರೆ ಆಚೆಗೆ ಮನೆ ಅಂತ ಚಾಪೆ ಗೀಪೆ ಹಾಕ್ಯಾರ, ಸಣ್ಣ ಮಳೆ ಬೇರೆ ನಿಂತ ಐತೆ ಸ್ವಾಮಿ. ನಿನ್ಗೇನ್ಕಪ್ಪ ಆಚೆ ಹಾಕ್ತಾರ ಅವರು? ಅದೇ ಇಷ್ಟ ಇರಲ್ಲ ಅಂತ ಏನು ಹೇಳ್ತಿರಲ್ಲ, ಅದಕ್ಕೆ ನಮಗೆ ಭಯ ಆಗ್ತಾ ಇತ್ತು. ಕಂಕಣ ಬಗ್ಗೆ ಕೂಡ್ ಬರ್ಲಿಲ್ಲ ಅಂತಂದ್ರೆ ನಿನ್ಗೂ ಅವ್ರಿಗೂ ಇನ್ನ ಸಾಯೋವರೆಗೂ ನಿಮ್ಗೆ ಅವ್ರಿಗೂ ಜಗಳನೆ ದಾಂಪತ್ಯದಲ್ಲಿ, ಅಲ್ವಾ? ಅಲ್ವಾ? ನಿಜನ ಸುಳ್ಳು? ಬೆಳಿಗ್ಗೆ ಹೇಳಕ್ಕಾಗಲ್ಲ ಸ್ವಾಮಿ, ನನಗೆ ಸಣ್ಣ ಮಳೆ ನಿಂತೈತಿ. ನಾನು 5 ನಿಮಿಷದಲ್ಲಿ ಮಾತು ಮುಗಿಸ್ತಾ ಇದ್ದೀನಿ, ತಿರ್ಗಾ ಫೋನ್ ಮಾಡಲ್ಲ ನಿಮ್ಗೆ. ಆಯ್ತು. ನಮ್ ಕೆಲ್ಸ ಇಷ್ಟ ಆಯ್ತು ನಮ್ಮ ಅಂತಂದ್ರೆ ನೀನ್ ದಕ್ಷಿಣೆ ಬಂದ್ರೆ ಕೊಟ್ರು ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಸಂತೋಷ, ಗೊತ್ತಾಯ್ತಾ? ಆಯ್ತು ಸ್ವಾಮಿ. ಗೊತ್ತಾಯ್ತಾ? ನಾನು 2 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ನೀನು ಕಂಕಣ ಬರೋ ಪ್ರಕಾರ ನಿಮ್ಮ ಕುಟುಂಬಕ್ಕೆ ಬೆಸ್ತು ಬಿದ್ದು ನೀನು ವಿಶಾಲಮ್ಮನ್ ಮದ್ವೆ ಆಗಿದ್ಯಾ. ನೀನು ರತ್ನಮ್ಮ ಅನ್ನೋಳ ಸಖತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲಾ ಮಾಡಿ ಅವಳಿಗೆ ಮೋಸ ಮಾಡಿದ್ಯಾ. ನೀನ್ ಅವಳು ಮದ್ವೆ ಆಗ್ಬೇಕಾಯ್ತು, ಅಲ್ವಾ? ರಾಂಗ್ ನಂಬರ್ ಇದು ಸ್ವಾಮಿ. ಹಲೋ ಹಲೋ ಬರೀ ಇವ್ರು ಹಿಂಗೆ ಹೇಳ್ತಾರಲ್ಲ, ನಮ್ ಮನೆ ತೊಗಿಯಾಗಿ. ಹಲೋ, ಮಳೆ ನಿಂತಾಯ್ತು ಸ್ವಾಮಿ, ಅವತ್ತೇನಕ್ಕೆ ಮಾಡ್ರಾಗಲ್ವಾ? ಈಗ ರತ್ನಮ್ಮ ಬೇಕಾ ನಿಂಗೆ ವಿಶಾಲಮ್ಮ ಬೇಕೋ? ಹಲೋ, ವ್ಯಾಪ್ತಿ ಪ್ರದೇಶಗಳಿಂದ ಅವ್ರೆ. ನಿನ್ಗೆ ರತ್ನಮ್ಮ ಬೇಕೋ ಈಗ ವಿಶಾಲಮ್ಮ ಬೇಕೋ? ಹೇಳು, ಯಾರನ್ನ ಬೇಕೋ ವಶೀಕರಣ ಮಾಡ್ಕೊಡ್ತೀನಿ. ರತ್ನಮ್ಮ ಬೇಕಾ? ಆಯ್ತು ಸರ್. ಅಲ್ಲ, ರತ್ನಮ್ಮ ಬೇಕಾ? ಒಳ್ಳೆ ಬೆಳಗ್ಗೆ ಮಾಡ್ತೀವಿ ಬಿಡಿ. ರೇ, ರತ್ನಮ್ಮ ಬೇಕೋ ಇಲ್ಲ ಬ್ಯಾಡವಾ ಅಷ್ಟು? ಎಂಟೆ, ಅದು ಇಲ್ಲಿ ಬೇರೆ ಗೂಡಲ್ಲೇ ಬೇರೆ ಹೇಳಿದೀನಿ, ಸಿಮೆಂಟ್ ಎಂಟಿಗೆ ಸರ್. ಆಯ್ತು. ಹಲೋ ಹಲೋ, ರೈಟ್ ಮಾತಾಡ್ತೀನಿ, ಮೇಸ್ತ್ರಿ ಬರ್ಲಿ ಸ್ವಾಮಿ, ಬೆಳಗ್ಗೆ ಮಾಡಿ. ನರಸಿಂಹರಾಜು, ತಾಳ್ಮೆ ಪರೀಕ್ಷೆ ಮಾಡಬೇಡ. ಈಗ ನಿನ್ ನೋಡಿ ಏನ್ ಗತಿ ಮಾಡಿಸ್ತೀನಿ ಅಂತ. ದುಷ್ಟ ಶಕ್ತಿಗಳನ್ನ ನಿನ್ ಮನೆಯೊಳಗೆ ನುಗ್ಗಿ ನಿನ್ಗೆ ನಾನ್ ಕೇಳೋ ಪ್ರಶ್ನೆ ಬೇಕೋ ಬ್ಯಾಡ್ವೋ ರತ್ನಮ್ಮ? ಅದು ರೈಟ್ ಚೆನ್ನಾಗಿದ್ರೆ ಮೇಸ್ತ್ರಿಗೆ ಹೇಳಿ ಮಾಡ್ತೀನಿ ಬಿಡಿ ಸ್ವಾಮಿ. ಆಯ್ತು, ಇಕ್ಕಿ ಸ್ವಾಮಿ, ಮನಿಕಬೇಕು. ಹಲೋ ಹಲೋ, ಒಳ್ಳೆ ತೋಟಕ್ಕೂ ಸ್ವಾಮಿ. ಹಲೋ, ಇಕ್ಕಿ ಸ್ವಾಮಿ, ಬೆಳಿಗ್ಗೆ ಮಾಡಿದ್ರೈತೆ. ಅಲ್ಲ, ಬೆಳಿಗ್ಗೆ ಹೇಳ್ತೀನಿ ಬಿಡಿ. ಇಟ್ಕೆದ ಇಟ್ಕೆ ಅದೇ ಹೇಳ್ತೀನಿ, ಮೇಸ್ತ್ರಿ ಬರ್ಲಿ. ಇಟ್ಕೆ ಅಲ್ಲ, ನಿಂಗೆ ವಿಶಾಲಮ್ಮ ಜೊತೆ ಬಾಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಡೈವರ್ಸ್ ಕೊಡಿಸ್ ಮರಂಗ್ ಮಾಡಿ ರತ್ನಮ್ಮ ಜೊತೆ ಬಾಳೆ ಮರಂಗ್ ಮಾಡ್ಕೊಡ್ತೀನಿ. ಸ್ವಾಮಿ, ನಮ್ಮ ಅದಕ್ಕೆ ಮನೆಗಿನೇ ಬಿಟ್ಟು ಓಡಿಸ್ಲಿ ಅಂತ. ಹಲೋ ಹಲೋ, ಆಯ್ತು ಸರ್, ನಮಸ್ಕಾರ. ಒಳ್ಳೇದು, ಇಡಿ. ಈ ನಿಮ್ ಹೆಂಡತಿಗೆ ಫೋನ್ ಮಾಡ್ತೀಯಲ್ಲ, ನೀ ಕೊಡ್ತೀಯಲ್ಲ, ನೀನ್ ಹೇಳ್ತೀಯೋ ಇಲ್ಲ ಅವ್ರಿಗೇನೆ ಮಾಡ್ಲ ಫೋನು? ಆಯ್ತು, ಹೇಳ್ತೀನಿ ಬಿಡಿ ಸ್ವಾಮಿ. ಕೊಡು ಫೋನ್, ಅವ್ರಿಗೊಂದ್ ಸ್ವಲ್ಪ ಮಾತಾಡ್ತೀನಿ, ನಿಂದೆಲ್ಲ ವಿಷಯ ಹೇಳ್ತೀನಿ. ಲಲಿತಾ ಮುಂದು, ರತ್ನ ಮುಂದು, ಲಕ್ಷ್ಮ ಮುಂದು ಎಲ್ಲ ಹೇಳೋಣ. ನಿಂದು ಜಾತಕ ಒಂದ್ ಸ್ವಲ್ಪ ಹೇಳೋಣ. ಒಳ್ಳೇದು, ಅದೇ ರೇಟಿಗೆ ತಾಂತೀವಿ ಬಿಡಿ. ಎಂಟೇನಾ? ಅದೇ ರೇಟಿಗೆ ತಾಂತೀವಿ. ಏಯ್, ನಿಮ್ ತೋಲೆ ತಾಂತೀವಿ ಬಿಡಿ.
ನೀನ್ ಹೆಂಡತಿ ವಿಶಾಲಮ್ಮಂಗ್ ಫೋನ್ ಕೊಡು ಒಂದ್ ಸ್ವಲ್ಪ. ಇಲ್ಲ ನಿಮ್ ತವೇ ತಾಂತಿ ಬಿಡಿ ಸ್ವಾಮಿ. ಫೋನ್ ಕೊಡು. ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ ಮದುವೆ ಕಾರ್ಯ ದುಡ್ಡು ಕಾಸು ಏನು ನಾವು ಅಲ್ಕೊಂಡ್ ಮಾತಾಡ್ತಿರೋದು? ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು, ಹೋಗು. ನನಗೆ ಅದೇ ನನಗೆ ತಲೆಗತ್ತಿರ